ಏರ್ಪೋರ್ಟ್ ರೋಡಲ್ಲಿ ಒಳ್ಳೆ ಸನ್ಸೆಟ್ ಸಿಗ್ತಾ ಇದೆ ನೋಡೋದಕ್ಕೆ. 8,500 9,000 ಕಿಲೋಮೀಟ್ರ್ ಪ್ಲ್ಯಾನು. ಅದು ನನಗೆ ಹೇಳ್ತಾ ಇದ್ರೆ ನನಗೆ ಒಂಥರ ಆಗ್ತೈತೆ. ಗಾಂಧಿ ಏನೋ ಸೂಪರ್ವೈಸರ್ ಮಾಡ್ತಾವ್ರೆ ಫ್ಲೈಓವರ್ ಕೆಲಸ. ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಿ? ಎಲ್ಲ ಚೆನ್ನಾಗಿದ್ದೀರಿ ಅಂದ್ಕೊತೀನಿ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿಂದ ನನ್ನ ಲಡಾಖ್ ಸೋಲೋ ಎಕ್ಸ್ಪಿಡಿಷನ್ ಸ್ಟಾರ್ಟ್ ಆಗ್ತಾಯಿದೆ. ಬೆಂಗಳೂರು ಟು ಲಡಾಖ್, ಲಡಾಖ್ ಟು ಬೆಂಗಳೂರು, ಸೋಲೋ, ಒಬ್ಬನೇ, ವಿತೌಟ್ ಪಾರ್ಟ್ನರ್, ವಿತೌಟ್ ಬ್ಯಾಕ್ ಸಪೋರ್ಟ್. ಇವತ್ತು ಡೇ 1 ಬೆಂಗಳೂರು ಟು ಹೈದ್ರಾಬಾದ್. ಗಾಡಿ ರೆಡಿ ಇದೆ ಕೆಳಗಡೆ. ಟೈಮ್ 5:30 ಆಗಿದೆ ಬೆಳಗಿನ ಜಾವ. ಬನ್ನಿ ಸ್ಟಾರ್ಟ್ ಮಾಡೋಣ, ರೋಡ್ ಗಿಳಿಯೋಣ. ಈ ರೈಡ್ ತುಂಬ ಚಾಲೆಂಜಿಂಗ್ ಆಗಿರುತ್ತೆ ರಿಟರ್ನ್ ಬರೋ ಅಷ್ಟರಲ್ಲಿ ಅಂತ ಅಂದ್ಕೊಂಡು ಮಿಕ್ಕಿದ್ದೆಲ್ಲ ರೋಡಲ್ಲಿ ಡಿಸ್ಕಸ್ ಮಾಡೋಣ. ಬನ್ನಿ ಸ್ಟಾರ್ಟ್ ಮಾಡೋಣ. Sorry I missed first hour recording due to ND filter issue. ಏರ್ಪೋರ್ಟ್ ರೋಡಲ್ಲಿ ಒಳ್ಳೆ ಸನ್ಸೆಟ್ ಸಿಗ್ತಾ ಇದೆ ನೋಡೋದಕ್ಕೆ. ಕೆಳಗಡೆ ಯಲಹಂಕ ಏರ್ಫೀಲ್ಡು. ವಾವ್, ನೈಸ್. ಇನ್ನು ಬೆಂಗಳೂರು ಇವಾಗ ಟ್ರಾಫಿಕ್ಗೆ ಓಪನ್ ಅಪ್ ಆಗ್ತಾ ಇದೆ. ಬಟ್ ಲಕ್ಕಿಲಿ ನಾನು ಅಷ್ಟಲ್ಲಿ ಬೆಂಗಳೂರಿಂದ ಆಚೆ ಹೊರಟೋಗಿರ್ತೀನಿ. ಟೈಮ್ ಇವಾಗ ಎಷ್ಟಪ್ಪ ಟೈಮು ನೋಡೋಕ್ಕಾಗ್ತಾ ಇಲ್ವೇ. ವಾಚ್ ನೋಡ್ಕೊಳ್ಳೋದಕ್ಕೆ ಬೇರೆ ಏನಾದ್ರು ವ್ಯವಸ್ಥೆ ಮಾಡ್ಕೊಬೇಕು. ನೋಡ್ಬೋದಲ್ಲ. ಓಕೆ, 6:30. ನೈಸ್ ಸನ್ಸೆಟ್. ಸಾರಿ ನೈಸ್ ಸನ್ರೈಸ್. ಲಾಸ್ಟ್ ಒಂದು 3-4 ತಿಂಗಳಿಂದ ಬೆಂಗಳೂರು ಬಿಟ್ಟು ಎಲ್ಲೂ ಹೊರಗಡೆ ಹೋಗಿರಲಿಲ್ಲ. ಲಾಸ್ಟ್ ಫೆಬ್ರವರಿಲಿ ಶೃಂಗೇರಿಗೆ ಹೋಗಿರೋದು ಒಂದೇ ಲಾಂಗ್ ಡ್ರೈವು. ಬೆಂಗಳೂರು ಒಳಗಡೆ ಗಾಡಿ 55, 60, 55, 60ರಲ್ಲಿ ಓಡಿ 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 ಅಲ್ಲಿಗೆ ಸೆಟ್ ಆಗ್ಬಿಟ್ಟಿದ್ದು. ಈಗ ಒಂಚೂರು ನ್ಯಾಷನಲ್ ಹೈವೇಗೆ ಇಳಿದ್ಮೇಲೆ ಇವಾಗ ಒಂಚೂರು 75 ರೀಚ್ ಆಗ್ತಾ ಇದೆ. ನಾರ್ಮಲಾಗಿ 80 ಕ್ರಾಸ್ ಮಾಡಲ್ಲ, ಯಾಕೆಂದರೆ ಹ್ಯಾಂಡ್ಲ್ ಬಾರೆಲ್ಲ ಫುಲ್ ವೈಬ್ರೇಷನ್ ಬಂದ್ಬಿಡುತ್ತೆ. ಈಗ ಗ್ಲೌಸ್ ಹಾಕಿರೋದ್ರಿಂದ ಒಂದು 85-90 ಟಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೈವೇಗಳಲ್ಲಿ ಗ್ಲೌಸ್ ಹಾಕಿದಾಗ ಸ್ವಲ್ಪ ಡ್ಯಾಂಪರ್ ಇರುತ್ತೆ, ವೈಬ್ರೇಷನ್ ಅಷ್ಟೊಂದು ಟ್ರಾನ್ಸ್ಫರ್ ಆಗೋಲ್ಲ ಮೊಣಕೈಗೆ, 4 ಆರ್ಮ್ಸ್ಗೆ, ಶೋಲ್ಡ್ರಿಗೆಲ್ಲ. ಇವಾಗ ಆಲ್ರೆಡಿ 75-80 ಟಚ್ ಆಗ್ತಾ ಇದ್ದೀನಿ. ಏನು ಹೆವಿ ಫೀಲ್ ಆಗ್ತಾಯಿಲ್ಲ. ಗ್ಲೌಸ್ದು ಬೆನಿಫಿಟ್ ಅದೇನೆ, ಪ್ರೊಟೆಕ್ಷನ್ನು ಪ್ಲಸ್ ಇವೊಂದು ವೈಬ್ರೇಷನ್ ಡ್ಯಾಂಪರು. ಫಾಸ್ಟ್ ಬೈಕರ್ಸ್ ಎಲ್ಲ ಹೋಗ್ತಾವ್ರೆ ಎಲ್ಲ. ಇವತ್ತು ಸಾಟರ್ಡೆ ವೀಕೆಂಡು. 100ಕ್ಕೆ 99 ಜನ ಇಲ್ಲಿಂದ ಪಾಸ್ ಆಗೋರೆಲ್ಲ ಇವಾಗ ವೀಕೆಂಡ್ ಲಾಂಗ್ ಡ್ರೈವು, ದೇವನಹಳ್ಳಿ ಅಥವಾ ಈಶಾ ಫೌಂಡೇಶನ್ನು, ನಂದಿ ಹಿಲ್ಸು, ಸ್ಕಂದಗಿರಿ ಟ್ರೆಕ್ಕಿಂಗು ಈ ಥರ ಹೋಗೋರು ಇರ್ತಾರೆ. ಅದರಲ್ಲಿ ನಾನು ಮಾತ್ರ ಒಬ್ಬ ಅದೇ ವೀಕೆಂಡಲ್ಲಿ ಹೊರಟಿದ್ದೀನಿ. ಬಟ್ ಪ್ಲ್ಯಾನೇ ಬೇರೆ. ಲದ್ದಾಖ್ 8,500 9,000 ಕಿಲೋಮೀಟ್ರ್ ಪ್ಲ್ಯಾನು. ಅದು ನನಗೆ ಹೇಳ್ತಾ ಇದ್ರೆ ನನಗೆ ಒಂಥರ ಆಗ್ತೈತೆ. ಸೊ ಆದಷ್ಟು ಪ್ಲ್ಯಾನ್ ಬಂದ್ಬಿಟ್ಟು ಜಾಸ್ತಿ ಏನು ಸ್ಪೀಡ್ ಹೋಗೋದು ಬೇಡ, ಲೈಟಾಗಿರೋಣ ರೋಡಲ್ಲಿ. ರೇಸ್ ಬೇಡ. ಪವರ್ಫುಲ್ ಬೈಕ್ ಇರೋರು, ಫಾಸ್ಟ್ ಬೈಕ್ ಇರೋರು ಹೋಗಲಿ. ನೋಡಿ ಇವ್ರು ಯಾರೋ ಕಪಲ್ಸ್ ಹೋಗ್ತಾ ಇದ್ದಾರೆ, ಹೊಂಡ ಐನೆಸ್ಸು, ಆರಾಮಾಗಿ ಹೋಗ್ತವ್ರೆ ಕ್ರೂಸ್ ಮಾಡ್ಕೊಂಡು. ನಂದು ಪ್ಲ್ಯಾನ್ ಅದೇನೆ. ಬಟ್ ಎಲ್ಲಿ ಯಾವಾಗ ನನಗೆ ಪ್ಲೈನ್ ಹೈವೇ ಸಿಗುತ್ತೆ ಅಲ್ಲಿ ಸ್ವಲ್ಪ ಸ್ಟ್ರೆಚ್ ಮಾಡ್ತೀನಿ, ಗಾಡಿನ ಪುಷ್ ಮಾಡ್ತೀನಿ. ಅದು ಬಿಟ್ಟರೆ ಅಷ್ಟೇ. ನೋ ರಶ್, ನೋ ರೇಸಿಂಗ್, ಫಾಲೋ ಟ್ರಾಫಿಕ್ ರೂಲ್ಸ್, ಬಿ ಸೇಫ್. ನೋಡಿ ಕಾನ್ಸ್ಟೆಂಟಾಗಿ 75 ಹಿಡಿತಾ ಇದ್ದೀನಿ ಗಾಡಿ. ಇವಾಗ ಸಾಕು ಇಷ್ಟು ಸ್ಪೀಡ್ ನನಗೆ. ನನ್ನ ಟಾರ್ಗೆಟು ಯಾವಾಗ ಯಾವ ಪ್ಲೇಸ್ ಅಂದ್ಕೊಂಡಿರ್ತೀನಿ ಹೋಗೋದಕ್ಕೆ, ಅದು ರೀಚ್ ಆದರೆ ಸಾಕು ನನಗೆ. ಅದಕ್ಕೆ ನಾನು ಜಾಸ್ತಿನೂ ಪುಷ್ ಮಾಡೋಕ್ಕೆ ಹೋಗಲ್ಲ, ಅದಕ್ಕಿಂತ ಕಮ್ಮಿ ಕ್ಲೋಸ್ ಮಾಡೋಕ್ಕೆ ಟ್ರೈ ಮಾಡಲ್ಲ. ಬಟ್ ಕೆಲವೊಂದು ಕಾರಣಾಂತರಗಳಿಂದ ಎಲ್ಲರೂ ಬ್ರೇಕ್ಗಳು ಜಾಸ್ತಿ ಆಗಿನೋ ಇಲ್ಲ ಏನೋ ಒಂದು ಲೇಟಾಗಿನೋ ಹಾಕೋದ್ರೆ, ಟ್ರಾಫಿಕ್ ಸಿಗಾಕೊಂಡು ಈ ಥರ ಆಗೋದ್ರೆ ಏನು ಮಾಡೋಕ್ಕಾಗಲ್ಲ.
ಹಂಗಂತ ಹೇಳ್ಬಿಟ್ಟು ಅದನ್ನೇ ಯೋಚನೆ ಮಾಡಿ ಸೈಕ್ಲಿಸ್ಟ್, ನೈಸ್ ಸೈಕ್ಲಿಸ್ಟ್, Wow, nice. ಅದು ಒಂದು ಗ್ರೂಪೇ ಹೋಗ್ತಾ ಇದೆ ಸೈಕ್ಲಿಂಗ್, ಮೋಸ್ಟ್ಲಿ ಆರ್ಮಿಯವರು ಅನಿಸುತ್ತೆ, ಇಲ್ಲ ಯಾರೋ IT ಕಂಪ್ನಿಯವರು ಅನಿಸುತ್ತೆ. ಮತ್ತು ಅದೇ ಎಲ್ಲೋ ಟ್ರಾಫಿಕ್ ಜಾಮ್ ಆಗುತ್ತೆ, ಎಲ್ಲೋ ನನಗೆ ಬ್ರೇಕ್ ಜಾಸ್ತಿ ಆಗುತ್ತೆ ಅಂತ ಮಂಡ್ಯಲ್ಲಿ ಇಟ್ಕೊಂಡು ಅದನ್ನು ರೋಡಲ್ಲಿ ಕವರ್ ಮಾಡೋದಕ್ಕೋಸ್ಕರ ಓವರ್ ಸ್ಟ್ರೆಚ್ ಮಾಡೋದು, ಗಾಡಿಗೆ ಸಿಕ್ಕಾಪಟ್ಟೆ ಸ್ಟ್ರೈನ್ ಮಾಡೋದು, ಅದೆಲ್ಲ ಮಾಡೋಕ್ಕೆ ಹೋಗಲ್ಲ. ಹೈದರಾಬಾದ್ 533, ಅನಂತಪುರ 178, ನಾಗ್ಪುರ 983. ಓಕೆ, ಇವತ್ತಿನ ಟಾರ್ಗೆಟ್ ಹೈದರಾಬಾದ್, ನಾಳೆ ನಾಗ್ಪುರ ನೋಡ್ಕೊಳ್ಳೋಣ. ChatGPTಗೆ ಹಾಕಿದೆ ಇವತ್ತು ಹೈದರಾಬಾದಲ್ಲಿ ಯಾವುದಾದ್ರು ಒಂದು ಕೆಲವೊಂದು ಇದು ಅಫೋರ್ಡಬಲ್ ಸ್ಟೇ ಆಪ್ಷನ್ಸ್ ತೋರಿಸ್ತು ಅಂತ ಹೇಳ್ಬಿಟ್ಟು, ಡೇ 1 ಹೈದರಾಬಾದಲ್ಲೇ ಸ್ಟೇ ಆಗ್ತೀಯಾ ಇಲ್ಲ ಲಂಚ್ ಗಿಂಚ್ ಮಾಡ್ಕೊಂಡು ನಾಗ್ಪುರವರೆಗೂ ಸ್ಟ್ರೆಚ್ ಮಾಡೋಕ್ಕಾಗುತ್ತಾ ಅಂತ ಕೇಳ್ತು. ನಾನು ಆಗಲ್ಲ ಬ್ರೋ, ನನ್ನ ಕೈಲಿ, ನಾನು ಆಲ್ರೆಡಿ ಕರೆಕ್ಟಾಗಿ ನಿದ್ದೆ ಮಾಡೇನೆ 15-20 ದಿವಸ ಆಯಿತು. ಇದು ಪ್ರಿಪರೇಷನ್ನು, ವರ್ಕ್ ಟೆನ್ಷನ್ನು ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು, ಸೊ ನಿದ್ದೆ ಆಗಿಲ್ಲ ಸರಿಯಾಗಿ. ಹಂಗಾಗಿ ಫಸ್ಟ್ ಡೇ ಹೈದರಾಬಾದ್ಗೆ ಕ್ಲೋಸ್ ಮಾಡ್ತೀನಿ ಅಂತ ಹೇಳಿದೆ. ಇದು ಕೆಲವೊಂದು ರಿಂಗ್ ರೋಡ್ ಆ ಕಡೆ ಈ ಕಡೆನೇ 4 ಆಪ್ಷನ್ ಕೊಟ್ಟಿದೆ, ಚಾಟಲ್ಲಿದೆ, ChatGPT ಚಾಟಲ್ಲಿ. ಅಲ್ಲಿ ಹತ್ರ ಹೋಗ್ತಾ ಹೋಗ್ತಾ ನೋಡಬೇಕು ಯಾವುದು ಶಂಷಾಬಾದ್ ಏರ್ಪೋರ್ಟ್ ಸುತ್ತಮುತ್ತ ಆಫೋರ್ಡಬಲ್ ಕೆಲವೊಂದು ಹೋಟೆಲ್ಸ್ ಇದೆ ಅಂತ ಹೇಳ್ಬಿಟ್ಟು. ಏರ್ಪೋರ್ಟ್ ಸುತ್ತಮುತ್ತ ಎಷ್ಟರ ಮಟ್ಟಿಗೆ ಆಫೋರ್ಡಬಲ್ ಹೋಟ್ಲು ಸಿಗುತ್ತೆ ಅಂತ ಆಶ್ಚರ್ಯ ಆಯಿತು. ಸರಿ, ಅಲ್ಲಿ ಹೋದಾಗ ಹತ್ರ ಹೋದಾಗ ಚೆಕ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸುಮ್ಮನದೆ. 7:15ವರೆಗೂ ಹೊಡಿತೀನಿ ಗಾಡಿ. 7:15ಗೆ ಸ್ವಲ್ಪ ನಿಲ್ಲಿಸಿ ಒಂದು 10 ನಿಮಿಷ ಬ್ರೇಕ್ ತಗೋತೀನಿ. ಯಾಕೆಂದರೆ ಆಲ್ಮೋಸ್ಟ್ 5:15ಗೆ ಸ್ಟಾರ್ಟ್ ಮಾಡಿದೆ, 5:40 ಆಗಿತ್ತು ನಾನು ಬಿಟ್ಟಾಗ. 2 ಅವರ್ಸ್ಗೆ ಒಂದು ಸಲ ಬ್ರೇಕ್ ಅನ್ನೋದು ಒಂದು ರೂಲ್. ಅದು 10 ಮಿನಿಟ್ಸ್ ಬ್ರೇಕ್ ಫಾರ್ ಎವರಿ 2 ಅವರ್ ಅಂತ ಬೈಕರ್ಸ್ಗೆ. ಈ ಕಡೆಗೆ ಇಂಡಿಕೇಟ್ರ್ ಹಾಕೋರೆ ಸುಮ್ಮನೆ ಹೋಯ್ತಾರೇನು ಇಲ್ಲ. ಈ ಡಬಲ್ ಇಂಡಿಕೇಟ್ರ್ ಏನಕ್ಕೆ ಹಾಕ್ತಾರೆ ಹೈವೇಗಳಲ್ಲಿ, ಏನು ಉದ್ದೇಶಕ್ಕೆ ಹಾಕ್ತಾರೆ ಅಂತ ಗೊತ್ತಿಲ್ಲ. ಇವರೆಲ್ಲ ಯಂಗ್ಸ್ಟರ್ಗಳು ಈ ಬೈಕ್ ಓಡಿಸಿ ಬೈಕರ್ಗಳು ಆಗೋ ಟೈಮಲ್ಲಿ ಯಂಗ್ಸ್ಟರ್ಗಳು ಈ ಥರ ದೊಡ್ಡ ಗಾಡಿಗಳು ಓಡಿಸೋಕ್ಕೆ ಯಾವ್ದಾರು ಕಂಪ್ನಿಗಳು ಕೂತ್ಕೊಂಡ್ಬಿಡ್ತಾರೆ. ಅವ್ರಿಗೆ ಬೈಕ್ಗಳಲ್ಲಿ ಹಾಕೊಂಡು ಓಡಿಸ್ತಾರಲ್ಲ, ಅದೇ ಅಭ್ಯಾಸ. ಅದು ಏನಕ್ಕೆ ಯೂಸ್ ಆಗುತ್ತೆ ಅನ್ನೋ ಕಾನ್ಸೆಪ್ಟು ಗೊತ್ತಿರಲ್ಲ ಅವ್ರಿಗೆ. ಸುಮ್ಮನೆ ಹಿಂಗೆ ಹಾಕೊಂಡು ಹೋಯ್ತಾ ಇರೋದು. ಅವ್ರಿಗೆ ಬೇಕಾದ್ರೆ ನಿಲ್ಲಿಸ್ಬಿಟ್ಟು ಕೇಳಿದ್ರು, ಏನಕ್ಕಪ್ಪ ಎಮರ್ಜೆನ್ಸಿ ಬ್ರೇಕ್ ಹಾಕಿದ್ಯಾ, ಅದೇನಕ್ಕೆ, ಅದು ಎಮರ್ಜೆನ್ಸಿ ಲೈಟ್ ಹಾಕಿದ್ಯಾ, ಏನಾದರೂ ನಿನ್ನ ಉದ್ದೇಶ ಅಂತ ಹೇಳಿದ್ರೆ ಕೂಲಾಗಿರೋಕ್ಕೆ. ಇಲ್ಲ, ಇವ್ರು ಯಾರೋ ಎಕ್ಸ್ಪೀರಿಯನ್ಸ್ ಡ್ರೈವರ್ ಥರನೇ ಕಾಣಿಸ್ತಾರೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಬೈಕ್ಗಳೆಲ್ಲ ಫಾಸ್ಟ್ ಲೈನಲ್ಲಿ ಹೋಯ್ತವ್ರೆ. ಅವರು ಹಿಂದೆಯಿಂದ ಆರಾಮ್ ಮಾಡ್ಕೊಂಡು ಎದುರಿಸ್ತಾರೆ ನೋಡಿ. ಅಲ್ಲಿಂದ ಸೈಡ್ಗೆ ಹಿಂಗೆ ಓವರ್ಟೇಕ್ ಮಾಡೋದು, ಅವನು ಎಲ್ಲೋದ್ರೂ ಗೊತ್ತಿಲ್ಲ, ಬೈಕ್ ಹೋಗ್ಬಿಟ್ರೆ ಅಲ್ಲಿ ಹೋಯ್ತವ್ರೆ. ಯಾಕೆ ಬೇಕು ಅವ್ರಿಗೆಲ್ಲ ಆ ಥರ ರಿಸ್ಕು ಅಂತ ಹೇಳ್ಬಿಟ್ಟು. ಏನೋ ನಿಮ್ಮದು ಫಾಸ್ಟ್ ಬೈಕ್ ಇದೆಯಾ, ಹೋಗುತ್ತೆ ಚಚ್ಕೊಂಡು, ಅವನೇನು ಲೆಕ್ಕನೇ ಇಲ್ಲ ಬಸ್ಸವ್ರು ಅನ್ನಂಗಿದ್ರೆ ಹೋಗ್ಬೇಕು. ಸ್ಮಾಲರ್ ಬೈಕ್ಗಳಲ್ಲಿ ಡಬಲ್ ಕೂತ್ಕೊಂಡು ಫಾಸ್ಟ್ ಲೈನಲ್ಲಿ ಚಿತ್ರ. ಸೂರ್ಯ ಲೈಟಾಗಿ ಮೇಲಕ್ಕೆ ಬರ್ತಾ ಇದ್ದಾನೆ. 2 ಅವರ್ ಕಂಟಿನ್ಯೂಸ್ ಆಗಿ ರೈಡ್ ಮಾಡಿದ್ದೀನಿ ಮನೆಯಿಂದ. ಆಲ್ಮೋಸ್ಟ್ ಒಂದು 100 ಕಿಲೋಮೀಟ್ರ್ ಕವರ್ ಮಾಡಿದ್ದೀನಿ. ಸೊ ಈಗ ಒಂದು ಬ್ರೇಕ್ ಬೇಕು ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಜಾಗ ಸಿಗುತ್ತೋ ಅಲ್ಲಿ ನೋಡಿ ಹಾಕಬೇಕು. ಇವಾಗ ನಾಷ್ಟ ಅಂತೂ ಸದ್ಯಕ್ಕೆ ಮಾಡಲ್ಲ, ಯಾಕೋ ಹೊಟ್ಟೆ ಎಷ್ಟಿಲ್ಲ. ಇನ್ನೇ ಚಿಕನ್ ಮಾಡಿದರು, ಒಂದು 2-3 ಟೈಮ್ ಚಿಕನ್ ತಿಂದೆ. ರಾತ್ರಿ ಬೇರೆ ಊಟ ಮಾಡಿದಾಗ ಲೇಟಾಗಿತ್ತು, ಸರಿಯಾಗಿ ಅರಗಿರಲಿಲ್ಲ. ಅದಕ್ಕೆ ಬೆಳಗ್ಗೆ ಎದ್ದು ಏನೂ ತಿನ್ನಲಿಲ್ಲ. ಒಂದು ಡಬ್ಬ ಇದು ಒಂದು ಡಿಪ್ರೆಷನ್, ಒಂದು ಪ್ಯಾಕು ಯೋಗರ್ಟ್ ಇತ್ತು, ಗ್ರೀಕ್ ಯೋಗರ್ಟು. ಅದೊಂದು ತಿನ್ಕೊಂಬಂದೆ. ಸ್ವಲ್ಪ ಪ್ರೋಟೀನ್ ಇರುತ್ತೆ ಬಾಡಿಗೆ ಅಂತ. ಸೊ ಆಮೇಲೆ ಹೊಟ್ಟೆಗೂ ಒಳ್ಳೇದದು, ಗಟ್ಸ್ಗೆ. ಏನು ಸದ್ಯಕ್ಕೆ ಹೊಟ್ಟೆ ಹಸಿತಾ ಇಲ್ಲ, ಬಟ್ ಬ್ರೇಕ್ ತಗೋತೀನಿ. ಎಲ್ಲರೂ ಗ್ಯಾಪ್ ಸಿಕ್ಕರೆ ಸೈಡ್ಗೆ ಹಾಕಿ ಸ್ವಲ್ಪ ನೀರು ಕುಡಿದು ಬಾಡಿ ಸ್ಟ್ರೆಚ್ ಮಾಡಿ ಆಮೇಲೆ ಸ್ಟಾರ್ಟ್ ಮಾಡೋಣ. ಎಲ್ಲಿ ಸಿಗುತ್ತೆ ಆ ಥರ ಜಾಗ ಅಂತ ಹುಡುಕ್ಬೇಕು. ಇದೇ ಚೆನ್ನಾಗಿತ್ತು, ಬಟ್ ಆ ಕಡೆ ತುಂಬ ಡೌನ್ ಇದೆ. ಸೈಡ್ ಸ್ಟ್ಯಾಂಡ್ ಹಾಕಿ ನಿಲ್ಸಿದ್ರೆ ಗಾಡಿ ತುಂಬ ವಾಲುತ್ತೆ. ಎಲ್ಲರೂ ನೋಡೋಣ, ಫ್ಲ್ಯಾಟ್ ಸರ್ಫೇಸ್ ಎಲ್ಲರೂ ಸಿಕ್ಕರೆ. ಹೈದರಾಬಾದ್ 479 ಸ್ಟ್ರೈಟ್ ಹೈವೇಗಳಲ್ಲಿ ಈ ಥರ ಆಲ್ಮೋಸ್ಟ್ ಖಾಲಿ ರೋಡು. ಹೋಗಿ ಸುಮಾರು ತಿಂಗಳಾಗಿತ್ತು. ಈ ಫೀಲೇ ಡಿಫ್ರೆಂಟಾಗಿರುತ್ತೆ.
ಸುಮ್ಮನೆ ಸ್ಟ್ರೆಚ್ ಮಾಡ್ಕೊಂಡು ಹೋಗ್ತಾ ಇರೋದು. ನೋಡಿ ಎಷ್ಟು ಸ್ಟ್ರೈಟ್ ಒಂದೇ ಲೈನ್ ಕಾಣಿಸ್ತಾ ಇದೆ. ಇನ್ನೂ ಹೆಚ್ಚು ಕಮ್ಮಿ ಒಂದು 3 ಕಿಲೋಮೀಟ್ರ್ ದೂರ ಕಾಣಿಸ್ತಾ ಇದೆ ನನಗೆ ಹೈವೇ. ಓಕೆ ಫ್ರೆಂಡ್ಸ್, ಫಸ್ಟು ಬ್ರೇಕ್ ಸ್ಟಾಪ್ ಮಾಡಿದ್ದೀನಿ. ಒಂದು 110 ಕಿಲೋಮೀಟ್ರ್ ರೈಡ್ ಮಾಡಿದೆ ಒಂದೇ ಸ್ಟ್ರೆಚ್ಚಲ್ಲಿ. ಬೆಳಗ್ಗೆ ಮನೆ ಬಿಟ್ಟಾಗಿಂದ 2 ಅವರ್ ಆಯಿತು. 5:40 ಬಿಟ್ಟೆ, 7:40 ಸ್ಟಾಪ್ ಮಾಡಿದೆ. ಸೊ 2 ಅವರ್ಸ್ ಕಂಟಿನ್ಯೂಸ್ ಆಗಿ ರೈಡ್ ಮಾಡಿದ್ರೆ ನಾರ್ಮಲಿ ಒಂದು ಸ್ವಲ್ಪ ಫೆಟಿಗ್ ಆಗುತ್ತೆ. ನಿದ್ದೆ ಬೇರೆ ಇಲ್ಲ ರಾತ್ರಿ. ಏನೋ 4 ಅವರ್ ಮಲಗಿದ ಅಷ್ಟೇ. ಮಲಿಕಂಡಗೆ 12 ಗಂಟೆ ಆಗಿತ್ತು. ಮತ್ತೆ 4:15 ಎದ್ದೆ. ಇದ್ದಲೇ ಕಣ್ಣೆಲ್ಲ ಚುಚ್ತಾ ಇತ್ತು. ಸ್ವಲ್ಪ ಫ್ರೆಶಪ್ ಆಗೋಣ ಅಂತ ಹೇಳಿದೆ. ಆಲ್ಮೋಸ್ಟ್ ಬಾಗೇಪಲ್ಲಿ ಹತ್ರ ಇದ್ದೇನೆ. ಆಯಿತು, 10 ನಿಮಿಷ ಆಯಿತು ನಿಲ್ಲಿಸಿ. ರೈಡ್ ಬ್ರೇಕ್ ಆಯಿತು. ಈಗ ಮತ್ತೆ ಸ್ಟಾರ್ಟ್ ಮಾಡೋಣ ರೈಡು. ಸಿಕ್ಕ ರೋಡಲ್ಲಿ. ಬಾಯ್. ವೆಲ್ಕಮ್ ಬ್ಯಾಕ್ ಟು ರೋಡ್ ಗೈಸ್. ಈಗ ಫ್ರಂಟು ಇನ್ಸ್ಟಾನು ಹಾಕಿದ್ದೀನಿ. ಫ್ರಂಟು ನನ್ನ ವ್ಯೂಗೆ ಅಂತ ಹೇಳ್ಬಿಟ್ಟು ಮನೆಯಿಂದ ಹೊರಡ್ಬೇಕಾದ್ರೆ ಹಾಕಿರಲಿಲ್ಲ. ಎಲ್ಲ ಬ್ಯಾಗಲ್ಲಿ ಎತ್ಕೊಂಡು ರೆಡಿ ಮಾಡ್ಕೊಂಡು ಬಂದೆ. ಅಲ್ಲಿ ಹೊರಡ್ಬೇಕಾದ್ರೆ ಎಲ್ಲ ಗಾಡಿ ಎಲ್ಲ ಸ್ಟಾರ್ಟ್ ಮಾಡಿ ರೆಡಿ ಆಯಿತು. ಗ್ಲೌಸ್ ಹಾಕೊಂಬಿಟ್ಟೆ. ಗ್ಲೌಸ್ ಹಾಕೊಂಡ್ಮೇಲೆ ಜ್ಞಾಪಕ ಬಂತು ಎಲ್ಲರಿಗೂ ಬಾಯ್ ಮಾಡಿ ಗ್ಲೌಸ್ ಹಾಕೊಂಡಾದ್ಮೇಲೆ ಹಾಕಿಲ್ಲ ಅಂತ. ಈಗ ಮತ್ತೆ ಅದು ಗ್ಲೌಸ್ ಇದ್ದಾಗೆ ಫಿಟ್ ಮಾಡೋಕ್ಕಾಗಲ್ಲ. ಅದು ಥ್ರೆಡ್ಡಿಂಗೆ 2 ಸಲ ಟ್ರೈ ಮಾಡಿದೆ. ಗ್ಲೌಸ್ ಹಾಕೋಕ್ಕೆ ಆಗಲಿಲ್ಲ. ಅದಕ್ಕೆ ಅವಾಗೆಲ್ಲ ಮತ್ತೆ ಬಿಚ್ಕೊಂಡು ಕೂತ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಹೊರಟ್ಬಿಟ್ಟಿದೆ. ಈಗ ಬ್ರೇಕಾಗಿ ನಿಲ್ಲಿಸಿದಾಗ ಹಾಕ್ಕೊಂಡು ಹೊರಟಿದ್ದೀನಿ. ವಿಡಿಯೋ ಕ್ವಾಲಿಟಿ ನಾನೆಲ್ಲ ಆಟೋದಲ್ಲಿ ಇಟ್ಟಿದ್ದೀನಿ. ಇನ್ಸ್ಟಾದು ಮ್ಯಾನ್ಯುವಲ್ ಸೆಟ್ಟಿಂಗು ನನಗೆ DJL ಬಂದಷ್ಟು ಬರಲಿಲ್ಲ. ಅದರಲ್ಲಿ ಏನೇನೋ ಟ್ರೈ ಮಾಡಿದೆ. ಯಾಕೆಂದರೆ ಒಂದೊಂದು ವೆದರಲ್ಲಿ ಒಂದೊಂದು ಥರ ಫುಟೇಜ್ ತೋರಿಸುತ್ತೆ. ಅದು ಒಂದೊಂದು ಲೈಟಿಂಗಲ್ಲಿ ಒಂಥರ ಡಿಫ್ರೆಂಟಾಗಿ ತೋರಿಸುತ್ತೆ. ಸೊ ಅದ್ರದ್ದು ಮ್ಯಾನ್ಯುವಲ್ ಇನ್ನೂ ನನಗೆ ಅಷ್ಟೊಂದು ಅರ್ಥ ಆಗಿಲ್ಲ. ಬರೀ ಫ್ರಂಟ್ ವ್ಯೂ ಮಾತ್ರ ಮಾಡ್ತಾಯಿದ್ದೀನಿ, 360 ಮಾಡ್ತಾಯಿಲ್ಲ. ಫಸ್ಟ್ ಬ್ರೇಕು ಸ್ವಲ್ಪ ಜಾಸ್ತಿನೇ ಆಯಿತು. ಏನಂತ ಹೇಳಿದ್ರೆ ಒಂದು 2-3 ಫೋನು ಎಲ್ಲ ಮೆಸೇಜ್ ಎಲ್ಲ ಕಳಿಸ್ಬೇಕಾಗಿತ್ತು. ಮನೆಗೆ ಒಂದು ಫೋನ್ ಮಾಡಬೇಕಾಗಿತ್ತು. ಹೊರಟಿರೋದು ಬೆಳಗ್ಗೆ ನಮ್ಮ ಫ್ರೆಂಡ್ಸ್ಗೆ ಕೆಲವರಿಗೆ ಹೇಳಿದೆ, ನಮ್ಮ ಮನೆ ಬಿಡ್ಬೇಕಾದ್ರೆ ವೀಡಿಯೋ ಕಾಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಯಾರಿಗೂ ಮಾಡೋಕ್ಕಾಗಿರಲಿಲ್ಲ. ಹಂಗೆ ಹೊರಟಿದೆ. ಸೊ ಅವ್ರಿಗೆಲ್ಲ ಮೆಸೇಜ್ ಮಾಡಿ ಒಂದು ವಾಟ್ಸಪ್ ಸ್ಟೇಟಸ್ ಹಾಕಿ ಸ್ವಲ್ಪ ಮೈ ಕೈಯೆಲ್ಲ ಸ್ಟ್ರೆಚ್ ಮಾಡಿ ಈಗ ಬೆಳಗ್ಗೆ ಹೆಂಗೆ ಸ್ಟಾರ್ಟ್ ಮಾಡಿದ್ದು ಹಂಗೆ ಫ್ರೆಶ್ ಆಗಿದ್ದೀನಿ. ತೇಜಸ್ ಹೋಟ್ಲು ನಿಲ್ಲಿಸಿದಾಗ ಹೆಚ್ಚು ಕಮ್ಮಿ 2 ಅವರ್ ರೈಡ್ ಮಾಡಿ 7:45 ನಿಲ್ಲಿಸಿದೆ. ಹೊರಟಾಗ ಆಲ್ಮೋಸ್ಟ್ 8:30 ಆಗಿತ್ತು. 8:30 ಅಲ್ಲ, 8:20 ಆಗಿತ್ತು. 10 ನಿಮಿಷ ಆಯಿತು ಹೊರಟಾಗಲೇ. ನಾನು 8:20 ಆಗಿತ್ತು. ಆ ಲೆಕ್ಕದಲ್ಲಿ ಒಂದು 35-40 ಮಿನಿಟ್ಸ್ ನಿಂತೀನಿ ಅಲ್ಲಿ. ಲಾಂಗ್ ಬ್ರೇಕೇನೆ, ಬಟ್ ಏನು ಅರ್ಜೆಂಟ್ ಇಲ್ಲ. ತುಂಬ ಟೈಮ್ ಇದೆ ಲೈಫಲ್ಲಿ, ಆರಾಮಾಗಿ ಹೋಗೋಣ. ನನ್ನ ಡೆಸ್ಟಿನೇಷನ್ನು ರೀಚ್ ಆಗೋದು ಮಧ್ಯಾಹ್ನ 3:15 ಅಂತ ತೋರಿಸ್ತೈತೆ. ಸೊ ನನ್ನ ನಾಷ್ಟಕ್ಕೆ, ಊಟಕ್ಕೆ, ನನ್ನ ಡ್ರೈವಿಂಗು, ಸ್ಲೋ ಡ್ರೈವಿಂಗು, ಸೆಂಟ್ರಲ್ಲಿ ಬ್ರೇಕ್ಸು ಎಲ್ಲ ತಗೊಂಡ್ರು ನಾನು 5:30, 2 ಅವರ್ ಎಕ್ಸ್ಟ್ರಾ ತಗೊಂಡ್ರು 5:30-6 ಗಂಟೆಗೆ ರೀಚ್ ಆದರೂ ಸಾಕು ನನಗೆ ಹೈದ್ರಾಬಾದ್. ಏನು ಬೇಜಾರಿಲ್ಲ. 6 ಗಂಟೆಗೆ ರೀಚ್ ಆಗ್ತೀನಿ. 1 ಅವರ್ ಎಲ್ಲ ಹೋಟ್ಲಿಗಿಟ್ಲೆಲ್ಲ ಹುಡುಕಿ ಚೆಕ್ಕಿನ್ ಆಗ್ಬಿಟ್ರೆ ಒಳಗಡೆ ಸೇರ್ಕೊಂಬಿಟ್ಟು 1 ಅವರು ಸ್ವಲ್ಪ ಎಡಿಟಿಂಗ್ ಏನಾದ್ರು ಇದ್ದರೆ ಮಾಡ್ಕೊಂಡು, ವೀಡಿಯೋ ಟ್ರಾನ್ಸ್ಫರ್ ಏನಾದ್ರು ಮಾಡೋಂಗಿದ್ರೆ ಮಾಡ್ಕೊಂಡು ಶಿವ ಅಂತ ಮಲಿಕೊಂಬಿಡ್ತೀನಿ ಇವತ್ತು ಊಟ ಮಾಡಿ. ಒಂದು 9 ಗಂಟೆ ವರ್ಷದಲ್ಲಿ ಮಲ್ಗೋಕ್ಕೆ ಪ್ಲ್ಯಾನ್ ಮಾಡಬೇಕು. ಬೆಳಗ್ಗೆ ಒಂದು 5:30-6 ಗಂಟೆಗೆ ಎದ್ದೇಳಬೇಕು ಅಂತ ಹೇಳಿದ್ರೆ. ಯಾಕೆಂದರೆ ನಿದ್ದೆ ಇಲ್ದಲೇ ಆವಾಗಲೇ ಬ್ರೇಕಲ್ಲಿ ಹೇಳಿದ್ನಲ್ಲ, ಹಂಗೆ ನಿದ್ದಿಗೆಡೋ ಬುದ್ಧಿಗೆಡೋ ಅನ್ನಂಗೆ ಆಗೈತೆ ನೋಡಿ. ಕಾರುಗಳವ್ರು ಹಿಂಗೆ ಬರ್ತಾರೆ, ಅವ್ನು ಯಾಕೆ ಈ ಕಡೆ ಹೇಳ್ದ ಆ ಕಡೆ ಹೇಳ್ದ ಅಂತಲೇ ಗೊತ್ತಿಲ್ಲ. ಅದೇ ನಮಗೆ 4 ವೀಲರು 2 ವೀಲರ್ಗೆ ಚೌಕ್ ಕೊಡೋಕ್ಕೆ ಅಂತಲೇ ಹೆಂಗೆ ಮಾಡ್ತಾರ. ಅವ್ರಿಗೇನು ಮಾನಸಿಕ ಆರೋಗ್ಯ ಸರಿ ಇರೋಲ್ಲ, ಗೊತ್ತಿರಲ್ಲ. ಹಂಗಾಗ್ಬಿಟ್ಟೈತೆ ಅಂತ ಹೇಳಿದ್ರೆ ಹೆಚ್ಚು ಕಮ್ಮಿ ಈಗ ಒಂದು ತಿಂಗಳಿಂದ ಬರೀ 5 ಅವರು, 5.5 ಅವರು, 6 ಅವರು ಇಷ್ಟೇ. 8 ಅವರು ನಿದ್ದೆ ಮಾಡಿ ಆಯಿತು. 2 ತಿಂಗಳು ಮೇಲಾಗೋಯ್ತು ಅನಿಸುತ್ತೆ. ಇದು ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದಾಗಿಂದ ಒಂದು ಆಫೀಸ್ ಕೆಲಸ, ಅದು ಬಿಟ್ಟರೆ ಇದು ಬಿಟ್ಟರೆ ಆಫೀಸ್ ಕೆಲಸ, ಅದು ಬಿಟ್ಟರೆ ಡೈಲಿ ರೊಟೀನು, ಸಾಯಂಕಾಲ ಆದರೆ ಜಿಮ್ಮು. ಹಂಗಾಗಿ ಫುಲ್ಲು ಬ್ಯುಸಿಯಲ್ಲೇ ಓಡ್ಬಿಡ್ತು ಲೈಫ್ 2 ತಿಂಗಳಿಂದ. ಇವತ್ತಿಂದ ಒಂದು ಸ್ವಲ್ಪ ರೈಡಿಂಗ್, ಈಟಿಂಗ್, ಸ್ಲೀಪಿಂಗ್ ಆ್ಯಂಡ್ ರಿಪೀಟ್.
ನಾನೇನೋ ಟೂ ವೀಲರ್ಗೂ ಟೋಲ್ ಗಿಲ್ ತಗೊಂತಾರೆ ಅಂದ್ಕೊಂಡೆ. ಅಲ್ಲಿ ಟೂ ವೀಲರ್ಗೆ ಅಂತ ಸಪ್ರೇಟಾಗಿ ಎಂಟ್ರಿನೇ ಕಾಣಿಸ್ಲಿಲ್ಲ, ಕನ್ಫ್ಯೂಸ್ ಆಗೋಯ್ತು ಒಂದು ಸಲ. ಬೂಟ್ಸ್ ಬೇರೆ ಗೇರ್ ಇನ್ನೂ ಸ್ಲಿಪ್ ಆಗ್ತಲೇ ಐತೆ. ಬ್ಯಾಕ್ ಟು ಸ್ಟ್ರೈಟ್ ಹೈವೇಸ್, ಫೀಲ್ಸ್ ನೈಸ್. ಕ್ಯಾಮ್ರಾದಲ್ಲಿ DJI ಕ್ಯಾಮ್ರಾದಲ್ಲಿ ರಿವ್ಯೂ ಮಿರರ್ ವ್ಯೂ ಕ್ಯಾಮ್ರಾಗೆ ಹೆಂಗೆ ಕಾಣಿಸ್ತಾ ಇದೆ ಅಂತ ಗೊತ್ತಿಲ್ಲ ನನಗೆ. ಕರೆಕ್ಟಾಗಿದೆ ಆ್ಯಂಗಲ್ಲು ಹಿಂದೆ ಕಡೆ ಗಾಡಿಗಳು ನೋಡೋದಕ್ಕೆ. ಕ್ಯಾಮ್ರಾದಲ್ಲಿ ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ. ಅದು ಇವತ್ತಿನ ಫುಟೇಜ್ ಮನೆಗೆ ಹೋದಾಗ ಚೆಕ್ ಮಾಡಬೇಕು. ಯಾಕೆಂದರೆ ಕೆಲವರು ಸೆಟ್ ಮಾಡಿರ್ತಾರೆ, ಸಾಕಾಗಿರುತ್ತೆ. ಕ್ಯಾಮ್ರಾದಲ್ಲೂ ನೀಟಾಗಿ ಹಿಂದೆಗಡೆ ವೆಹಿಕಲ್ಸ್ ಮೂವ್ಮೆಂಟ್ ಎಲ್ಲ ಕಾಣಿಸ್ತಾ ಇರುತ್ತೆ ರೇರ್ ವ್ಯೂ ಮಿರರಿಂದ. ನಂದು ಆ ಥರ ಸೆಟ್ಟಿಂಗ್ ಇದೆಯಾ ಏನೋ ಗೊತ್ತಿಲ್ಲ, ನೋಡಬೇಕು. ಸೊ ವಂದನೆಗಳು ಕರ್ನಾಟಕ. ಎಂಟರಿಂಗ್ ಐ ಥಿಂಕ್ ತೆಲಂಗಾಣ ಆರ್ ಆಂಧ್ರ. ತೆಲಂಗಾಣ. ಬಾಯ್ ಬಾಯ್ ಕರುನಾಡು. 20 ದಿವಸಗಳ ಮಟ್ಟಿಗೆ ಇನ್ನು ಕನ್ನಡದ ಕಂದ ವಾಪಸ್ ಬರ್ತಾನೆ 20 ದಿವಸ ಬಿಟ್ಕೊಂಡು. ಫಕ್ ಬ್ರೋ. ಫೀಲಿಂಗ್ ಅಬ್ಸಲ್ಯೂಟ್ಲಿ ಫ್ರೆಶ್. Feeling absolutely fresh, happy, relaxed. 8:30 ಒಂದು 10 ಗಂಟೆಗೆ ಒಂದು ಬ್ರೇಕ್ ತಗೋತೀನಿ ನಾಷ್ಟಕ್ಕೋಸ್ಕರ. ಯಾವ್ದಾದ್ರು ಒಳ್ಳೆ ವೆಜ್ ಹೋಟ್ಲು ಸಿಕ್ಕಿದ್ರೆ. ಡಾಬಾ ಗಿಬಾಗೆಲ್ಲ ಹೋಗಿ ಇಷ್ಟ ಇಲ್ಲ, ದರ್ಶಿನಿಗಳ ಟೈಪ್ ಆದರೆ ಓಕೆ. ಇಡ್ಲಿ ವಡೆ ಸಾಂಬಾರು ಲೈಟಾಗಿ ಏನಾದ್ರು ಫುಡ್ ಮಾಡ್ಕೊಳ್ಳೋಣ. ಅದೇ ಎಲ್ಲ ನೆನ್ನೆ ಚಿಕನ್ ತಿಂದಿರೋದು ತಪ್ಪು ಮಾಡಿಬಿಟ್ಟೆ. ಒಳ್ಳೆ ವಿಂಡ್ ಮಿಲ್ಸು ಫುಲ್ ಹಾಕ್ಬಿಟ್ಟಿದ್ದಾರೆ ಇಲ್ಲಿ. ಎಲ್ಲ ಬೆಟ್ಟದ ಮೇಲೆ ವಿಂಡ್ ಮಿಲ್ಸ್ ಇದೆ, ಸಾಕಾಗಿ ಕಾಣಿಸ್ತಾ ಇದೆ ವ್ಯೂ. ಈ ಥರ ಓಪನ್ ಹೈವೇಸು, ಆ ಕಡೆ ಈ ಕಡೆ ವಿಂಡ್ ಮಿಲ್ಸು, ಇಲ್ಲಿ ರೀಜನ್ನು, ಸ್ಮೂತ್ ರೋಡು, ಲೈಟ್ ಟ್ರಾಫಿಕ್ಕು ಎಲ್ಲ ಬಂದ್ಬಿಟ್ಟು ಒಂಥರ ಮೆಡಿಟೇಷನ್ ಸೆಷನ್ ಇದ್ದಂಗೆ. ನಾನು ಓವರ್ ರಿಯಾಕ್ಟ್ ಮಾಡ್ತಾ ಇಲ್ಲ, ಬಟ್ ಲಿಟ್ರಲಿ ನನಗೆ ಸ್ಟ್ರೆಸ್ ರಿಲೀಫ್ ಫೀಲ್ ಆಗ್ತಾ ಇದೆ. ನಾನೇನೊಂದು 2-3 ತಿಂಗಳಿಂದ ಸ್ಟ್ರೆಸ್ಸಲ್ಲಿದ್ದೆ, ಇದಕ್ಕೋಸ್ಕರ ಅದೆಲ್ಲ ಇವಾಗ ರಿಲೀಸ್ ಆಗ್ತಾಯಿತ್ತು ನನಗೆ. ರಂಬ್ಲರ್ಗಳು ಅಷ್ಟೊಂದು ಹಾಕಿದ್ಮೇಲೆ ಹಂಪ್ಸ್ ಇದ್ದೇ ಇರುತ್ತೆ ಅಂತ ಗೊತ್ತು. ಗಾಡಿಗಳು ಯಾರೂ ಸ್ಲೋನೇ ಮಾಡ್ತಾಯಿಲ್ಲ. ಲಕ್ಕಿಲಿ ಆ ಹಂಪ್ಸ್ಗಳು ಅಷ್ಟೊಂದು ಡೆನ್ಸ್ ಆಗಿಲ್ಲ. ಬಟ್ ಏನಾದರೂ ಓವರ್ ಡೆನ್ಸ್ ಆಗಿ ಇದಾಕ್ಬಿಟ್ರೆ, ಹಂಪ್ಸ್ಗಳು ಹಾಕ್ಬಿಟ್ರೆ ಗಾಡಿಗಳು ಎಗ್ರಿ ಶಾಕ್ ಅಬ್ಸರ್ವರ್ ಎಲ್ಲ ಕಟ್ಟಾಗಿ ಹೋಗ್ಬಿಡುತ್ತೆ. ಗಾಡಿಗಳು ಸ್ಲೋ ಮಾಡಬೇಕು. ಮೇನ್ ರೋಡ್ಗಳು ಜಾಯಿಂಟ್ ಆಗುತ್ತೆ. ರಂಬ್ಲರ್ಗಳು ಹಾಕಿರ್ತಾರೆ, ಏನಕ್ಕೆ ಹಾಕಿರ್ತಾರೆ, ಒಂದು ಸ್ವಲ್ಪ ಸ್ಲೋ ಮಾಡೋದಂತೆಲ್ಲ. ಗೂಗಲ್ಲು ಏನೋ ಮುಂದೆಗಡೆ ರೋಡ್ ಕ್ಲೋಸ್ಡ್ ಅಂತ ಹೇಳ್ತಾ ಇದೆ. ಕಾಷನ್ ವರ್ಕ್ ಅಂತ ಹಾಕಿದ್ದಾರೆ. ಏನು ವರ್ಕ್ ನಡೀತಾ ಇದೆ ಇಲ್ಲಿ? ಟಾರ್ ಹಾಕೋ ಥರ ಕಾಣಿಸ್ತು. ಈ ಕಡೆಗೆ ಇಂಡಿಕೇಟರ್ ಹಾಕಿ ತೆಲುಗುವಾಳು ಆಂಧ್ರ ಭಯ ಈ ಕಡೆ ಗಾಡಿ ತಿರುಗಿಸ್ತಾವನೆ. ಈ ದೇಶದ ಕತೆ ಎಷ್ಟೇ ಕಂಡ್ರಮ್ಮೋ, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ರಪ್ಪೋ. ಆ್ಯಕ್ಷನ್ ಕ್ಯಾಮ್ರಾದೆಲ್ಲ ಬ್ಯಾಟ್ರಿ ಎಷ್ಟೆಷ್ಟಿದೆಯೋ ಗೊತ್ತಿಲ್ಲ. ಬೆಳಗ್ಗೆಯಿಂದ ಸುಮಾರು ಓಡಿಸಿದ್ದೀನಿ. ನಿನ್ನೆ ಕರೆಕ್ಟಾಗಿ ಸಾಯಂಕಾಲ ಫುಲ್ ಟ್ಯಾಂಕ್ ಮಾಡಿಸಿದೆ. 10 ಲೀಟ್ರ್ ಹಿಡ್ದಿತ್ತು. ಅವಾಗ ತಾನು ರಿಸರ್ವ್ಗೆ ಬಿದ್ದಿತ್ತು ಗಾಡಿ. 2.5 ಲೀಟ್ರ್ ರಿಸರ್ವು, 10 ಲೀಟ್ರು ಇದಾಕಿ ಫುಲ್ ಟ್ಯಾಂಕ್ ಆಗಿತ್ತು. ಸೊ ಫುಲ್ ಟ್ಯಾಂಕಲ್ಲಿ 3 ಸ್ಟೇಟು ಕ್ರಾಸ್ ಮಾಡ್ತೀನ ಅಂತ ಚೆಕ್ ಮಾಡಬೇಕು. ಇವತ್ತು ಕರ್ನಾಟಕ ಆಯಿತು, ಇವಾಗ ಆಂಧ್ರದಲ್ಲಿದ್ದೀನಿ. ಆಂಧ್ರ ಕ್ರಾಸ್ ಮಾಡಿ ತೆಲಂಗಾಣಗೂ ಹೋಗ್ಬಿಡ್ತೀನ, ಇಲ್ಲ ತೆಲಂಗಾಣಗೆ ಹೋಗೋಕ್ಕಿಂತ ಮುಂಚೆ ಪೆಟ್ರೋಲ್ ಬೇಕಾ ಚೆಕ್ ಮಾಡೋಣ. ನನ್ನ ಗಾಡಿ 2 ಥರ ಸಿಟಿ, ಎಲ್ಲ ಗಾಡಿಗಳು ಅಷ್ಟೇ. ಸಿಟಿ ಒಳಗಡೆ ಒಂದು ಮೈಲೇಜ್ ಇರುತ್ತೆ, ಲಾಂಗಲ್ಲಿ ಒಂದು ಮೈಲೇಜ್ ಇರುತ್ತೆ. ನಮ್ಮದು ಸಿಟಿಯಲ್ಲಿ 38, 37, 39 ಈ ಥರ ರೇಂಜಲ್ಲಿ ಕೊಡ್ತಾ ಇರುತ್ತೆ. ಹೈವೇಗೆ ಹೋದಾಗ ನಾರ್ಮಲಾಗಿ 40 ಮೇಲೇ. ಒಂದು ಟೈಮಲ್ಲಿ ಇದೆ ಗಾಡಿ ಒಳ್ಳೆ ಕಂಡೀಷನಲ್ಲಿದ್ದಾಗ 50 ತಗೊಂಡಿದ್ದೀನಿ ಸಿಟಿ ಹೈವೇಲಿ ನಾನು. ಅದಾದಮೇಲೆ 1-2 ಸಲ ಕಾರ್ಬೋರೇಟ್ರ್ ಚೇಂಜ್ ಮಾಡಿಸ್ದೆ, ಹೊಸ ಕಾರ್ಬೋರೇಟ್ರ್ ಆಗಿಸ್ದೆ. ಇಂಜಿನ್ ಏನೋ ಸೌಂಡ್ ಬರ್ತಾಯಿತ್ತು ಅಂತ ಇಂಜಿನ್ ಬಿಚ್ಚಿದ್ರು. ಆಮೇಲೆ ಸ್ಟಾರ್ಟ್ ಆಯಿತು ಮೈಲೇಜ್ ಇಶ್ಯೂ. 35, 28 ಕೆಲ ಬಿದ್ದೋಗಿತ್ತು. ಈಗ ಮತ್ತೆ ಇವಾಗ ಸ್ಟ್ರೈಟ್ ಹೈವೇಲಿ ಹೊಡಿತಾ ಇದ್ದೀನಿ ಇವತ್ತು.
ನೋಡೋಣ ಎಷ್ಟು ಬರುತ್ತೆ ಮೈಲೇಜ್ ಅಂತ. ಆಂಧ್ರದಲ್ಲಿ ಹಂಪ್ಸ್ಗಳು ಒಳ್ಳೆ ಸಾಫ್ಟಾಗಿ ಹಾಕೋರೆ. ಜನ ಯಾರು ಅದಕ್ಕೆ ಭಯನೇ ಪಡ್ತಾಯಿಲ್ಲ ಹಂಪ್ಸ್ಗೆ, ಸುಮ್ಮನೆ ನೋಡ್ಕೊಂಡು ಹೋಯ್ತವ್ರೆ. ನಮ್ಮ ಕರ್ನಾಟಕದಲ್ಲಾದರೆ ನಾವು ಇದಕ್ಕೆ ನೆಲಮಂಗಲ ಟು ಹಾಸನ ಹೈವೇಗೆ ಹೋಗ್ಬಿಟ್ರೆ ಆ ಕುಣಿಗಳ ಹತ್ರ ಹಾಕಿರೋ ಹಂಪ್ಸ್ಗಳು ನೋಡಿದ್ರೆ ಅಷ್ಟೇ. ಈ ಥರ ಸ್ಪೀಡಲ್ಲಿ ಯಾರಾದರೂ ಬಂದರೆ ಅವ್ರ ಗಾಡಿ ಹೋಯ್ತು, ಚಂದ್ರನ ಮೇಲೆ ಕುಂತಿರುತ್ತೆ ಯಾರಿ. ಯಾವುದೋ ಟೌನಲ್ಲಿ ಪಾಸ್ ಆಗ್ತಾಯಿದ್ದೀನಿ, ಯಾವ ಟೌನ್ ಅಂತ ಗೊತ್ತಿಲ್ಲ. ಇದು ಸ್ವಲ್ಪ ಟ್ರಾಫಿಕ್ ಡೆನ್ಸಿಟಿ ಜಾಸ್ತಿ ಆಯಿತು. ಅಮ್ಮಾವರಪಲ್ಲಿ ಯಾರೋ ಇವನು ಕರ್ನಾಟಕದ ಗಾಡಿ ಹಿಂಗೆ ಹೊಡಿತಾವನೆ. ಬಾಬಾ ಚಚ್ಕೊಂಡು ಹೋಯ್ತಾವನೆ ಶಿಷ್ಯ. ಹಂಸೆ ಏನೋ ನೋಡ್ತಾ ಇಲ್ಲ. ಅವ್ರು ಹಂಸು ನೋಡದೆ ಹೋದ್ರು ನಮಗೇನು ಬೇಜಾರಿಲ್ಲ. ನಮ್ಮಂಥ ಬಡಪಾಯಿಗಳ ಟೂ ವೀಲರ್ಗಳನ್ನ ಒಂಚೂರು ನೋಡ್ಕೊಂಬಿಟ್ರೆ ಸಾಕು ಓಡಿಸ್ಬೇಕಾರೆ. ನೈಸ್ ವ್ಯೂ ಮುಂದೆಗಡೆ. Wow, nice. ಐ ಥಿಂಕ್ ಇದು ಬಂದ್ಬಿಟ್ಟು ಈ ತಿರುಪತಿವರೆಗೂ ಹೋಗುತ್ತೆ ಇಲ್ಲಿ ರೀಜನ್ ಇತ್ತು. ಇದೇ ಒಂದು ಮೌಂಟೇನ್ ರೇಂಜ್ ಕಂಟಿನ್ಯೂ ಆಗುತ್ತೆ ತಿರುಪತಿವರೆಗೂ. ಅನಂತಪುರಮಿಂದ ಸ್ಟಾರ್ಟ್ ಆದರೆ ತಿರುಪತಿ, ಅಲ್ಲಿಂದ ಅದು ಏನೋ ಈಸ್ಟರ್ನ್ ಘಾಟ್ಸ್. ನಮ್ಮದು ಕೋಸ್ಟಲ್ ಬಂದು ಅದು ವೆಸ್ಟರ್ನ್ ಘಾಟ್ಸು, ಇದು ಈಸ್ಟರ್ನ್ ಘಾಟ್ಸ್. ಊಟ ಮಾಡಿ ಹೊರಟಾಯಿತು. ಉಡುಪಿ ಶ್ರೀಕೃಷ್ಣ ಉಪಹಾರ ಪ್ಯೂರ್ ವೆಜ್ಜಲ್ಲಿ. ಹೆಸರು ಉಡುಪಿ ಶ್ರೀಕೃಷ್ಣ ಅಂತಿತ್ತು, ಬಟ್ ಸ್ಟೈಲೆಲ್ಲ ಆಂಧ್ರ ಸ್ಟೈಲೇನೆ. ಸ್ವಲ್ಪ ವೆಜ್ ಹೋಟ್ಲೆ, ಪಲ್ಯ ಇದಕ್ಕೆಲ್ಲ ಆಂಧ್ರ ಸ್ಟೈಲ್ ಮಸಾಲೆ ಸ್ವಲ್ಪ ಜಾಸ್ತಿನೇ ಇತ್ತು. ಹಾಗಾಗಿ ಮಸಾಲೆ ಐಟಮ್ ಏನೂ ತಿನ್ನೋಕ್ಕೆ ಹೋಗಲಿಲ್ಲ. ಬರೀ ಅನ್ನ, ರಸಮ್, ಮೊಸರು, ಒಂದು ರೋಟಿ ಬರೀ ತಿಂದ್ಬಿಟ್ಟೆ. ಆ ಸಬ್ಜಿಯಲ್ಲಿ ಎಣ್ಣೆ ಹಂಗೆ ತೇಲ್ತಾ ಇತ್ತು. ರೋಟಿ ಹಂಗೆ ಬರೀ ತಿಂದ್ಬಿಟ್ಟು ಇದಕ್ಕೆ ಲಾಂಗ್ ಟ್ರಾವೆಲ್ ಇರೋ ಟೈಮಲ್ಲಿ ಹೊಟ್ಟೆ ಹೆವಿ ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಲೈಟ್ ಫುಡ್ ಮಾಡ್ಕೊಂಡು ಬಂದೆ. ಆಮೇಲೆ ನೋಡಿದೆ ಕೆಲವರಿಗೆ ಮೊಸರನ್ನ ಸರ್ವ್ ಮಾಡ್ತಾಯಿದ್ರು. ನನಗೆ ಫಸ್ಟೇ ಅದು ಐಡಿಯಾ ಇದ್ದಿದ್ರೆ ಸೀದಾ ನಾನು ಒಂದು ಮೊಸರನ್ನ ತೊಗೊಂಡ್ಬಿಡ್ತಾಯಿದ್ದೆ. ಇನ್ನು 180 ಇದೆ ಹೈದ್ರಾಬಾದ್ ಸಿಟಿ ಒಳಗಡೆ ಎಂಟ್ರ್ ಆಗೋಲ್ಲ. ಔಟ್ಸೈಡಲ್ಲೇ ರಿಂಗ್ ರೋಡಲ್ಲಿ ಯಾವುದೋ ಒಂದು ಗೂಗಲ್ ನೋಡಿ ಒಂದು ಹೋಟೆಲ್ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಆಫರ್ಡಬಲ್ ಪ್ರೈಸಲ್ಲಿ. ಅಲ್ಲಿ ಹೋದಾಗ ಫೋನ್ ಮಾಡ್ತೀನಿ ರೂಮ್ ಖಾಲಿ ಇದೆಯಾ ಅಂತ ಹೇಳ್ಬಿಟ್ಟು. ಫಸ್ಟು ಪ್ಲ್ಯಾನ್ ಇದ್ದಿದ್ದು ಹೈದ್ರಾಬಾದ್ ಕ್ರಾಸ್ ಮಾಡಿಬಿಟ್ಟು ಆ ಕಡೆ ಬಾರ್ಡ್ರಲ್ಲಿ ಯಾವ್ದಾದ್ರು ರೂಮ್ ಮಾಡೋಣ ಅಂತ ಹೇಳ್ಬಿಟ್ಟು. ಆಮೇಲೆ ನೋಡಿದೆ ಇವಾಗ ಕರೆಕ್ಟಾಗಿ ಹೈದ್ರಾಬಾದು ಬಾರ್ಡ್ರ್ ಟಚ್ ಆಗೋ ಅಷ್ಟೊತ್ತಿಗೆ ಈ ಕಡೆಯಿಂದ ಆಲ್ಮೋಸ್ಟ್ ಪೀಕ್ ಅವರಲ್ಲಿ ಇರ್ತೀವಿ. ಸಿಟಿ ಫುಲ್ ಇವತ್ತು ವೀಕೆಂಡ್ ಬೇರೆ ಫುಲ್ ಜಾಮ್ ಆಗಿರುತ್ತೆ. ಅದು ಕ್ರಾಸ್ ಮಾಡೋ ಅಷ್ಟರಲ್ಲೇ ನನಗೆ ತುಂಬ ಟೈಮ್ ಆಗ್ಬಿಡುತ್ತೆ, 2 ಅವರ್ ಹೆಚ್ಚು ಕಮ್ಮಿ ಅದಕ್ಕೆ ಆಗ್ಬಿಡುತ್ತೆ. ಅದ್ರ ಬದಲು ಐಡಿಯಾ ಮಾಡಿಬಿಟ್ಟು ಈ ಕಡೆ ಯಾವ ಬಾರ್ಡ್ರಲ್ಲಿ ಸಿಟಿ ಎಂಟ್ರ್ ಹಾಕಿದ ಮುಂಚೆನೇ ಯಾವ್ದಾದ್ರು ರೂಮ್ ನೋಡ್ಕೊಂಡು ಆಲ್ಟ್ ಆಗ್ಬಿಟ್ರೆ ಬೇಗನೆ ಹೋಯ್ತೀನಿ ರೂಮ್ಗೆ. ಅದೇ ಥರ ಬೆಳಗ್ಗೆ ಎದ್ದು ಚೆನ್ನಾಗಿ ರೆಸ್ಟ್ ಆಯಿತು ಅಂತಂದರೆ ಬೆಳಗ್ಗೆ ಬೇಗ ಎದ್ದು ಇವತ್ತು ಹೆಂಗೆ ಬಿಟ್ಟನೋ ಹಂಗೇ ಒಂದು 5:30-6 ಗಂಟೆಗೆ ಬಿಟ್ಬಿಟ್ರೆ ಎಲ್ಲ ಸಂಡೇ ಹೈದ್ರಾಬಾದಲ್ಲಿ ಎದ್ದು ಬಿರಿಯಾನಿಗೆ ಪ್ಲ್ಯಾನ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನಾವು ಹೈದ್ರಾಬಾದಿಗೆ ನಮಸ್ಕಾರ ಹೊಡೆದು ಎಸ್ಕೇಪ್ ಆಗ್ಬಿಡ್ಬೋದು. ಇನ್ನು 180 ಇದೆ.
180 ಅಂದರೆ ಸಿಟಿ ಸೆಂಟ್ರಿಗೆ ತೋರಿಸುತ್ತೆ ಅದು. ನಂದು ಲೊಕೇಶನ್ ಪ್ರಕಾರ, ನಾನು ಹೋಗೋ ಲೊಕೇಶನ್ ಪ್ರಕಾರ ಏನೊಂದು 175 170 ಇರ್ಬೋದು. ಸೊ ಒಂದು 2.5 ಅವರ್ಸು ನಮ್ಮ ಗೆಸ್ಸಿಂಗು. 3:30 ಅಂದರೆ 2.5 ಅವರು 6 o'clock 7 o'clock ಅಷ್ಟರಲ್ಲಿ ರೂಮ್ ಸೇರ್ಕೊಂಬಿಟ್ರೆ ಇವತ್ತು ಒಂದು 9 ಗಂಟೆಗೆಲ್ಲ ಮಲಿಕೊಬೇಕು. ರಾತ್ರಿಗೆ ಅಷ್ಟೇ ತಿಂದರೆ ಅಮ್ಮಮ್ಮ ಅಂದರೆ ಒಂದು ಪ್ಲೇಟ್ ಮೊಸರನ್ನ ತಿಂತೀನಿ, ಹೊಟ್ಟೆ ಹೆವಿ ಮಾಡ್ಕೊಳ್ಳಲ್ಲ. ನ್ಯೂಟ್ರಿಷನ್ನು ಪ್ರೋಟೀನ್ ಏನಾದ್ರು ಬೇಕು ಅಂತ ಹೇಳಿದ್ರೆ ಪ್ರೋಟೀನ್ ಬಾರ್ಗಳು ತಂದಿದ್ದೀನಿ ಒಂದು 20. ಒಂದು ಪ್ರೋಟೀನ್ ಬಾರ್ ತಿನ್ಕೊತೀನಿ. ಖರ್ಜೂರ ತಂದೀನಿ ಒಂದು 2 kg ಖರ್ಜೂರ ತಿನ್ಕೊತೀನಿ. ಆರಾಮಾಗಿ ರೆಸ್ಟ್ ಮಾಡ್ತೀನಿ. ತುಂಬ ಹ್ಯೂಮಿಡಿಟಿ ಇದೆ. ಸೂರ್ಯಣ್ಣ ಬೆಳಗ್ಗೆ ನಾನು ಬರ್ಬೇಕಾದ್ರೆ ಆ ಕಡೆಯಿಂದ ಎದೊಳ್ತಾ ಇದ್ದ, ಇವಾಗ ನೆತ್ತಿ ಮೇಲಿಂದ ಒಂಚೂರು ಆ ಕಡೆಗೆ ಜರುಗ್ತಾವನೆ. ನಾನು ಡೆಸ್ಟಿನೇಷನ್ ಸೇರ್ಕೊಳ್ಳೋ ಅಷ್ಟೊತ್ತಿಗೆ ಈ ಕಡೆ ಸೈಡು ಎಡಗಡೆ ಸೈಡು ಇಳ್ಕೊಂಡಿರ್ತಾರೆ ಒಳಗೆ. ಸೊ ಕರೆಕ್ಟಾಗಿ 4 ದಿಕ್ಕು ಕರೆಕ್ಟಾಗಿ ಹೋಗ್ತಾಯಿದ್ದೀನಿ. ನಾರ್ತ್ ಕಡೆ ಹೋಗ್ತಾಯಿದ್ದೀನಿ ಸ್ಟ್ರೈಟು ಸೌತಿಂದ. ಈಸ್ಟಲ್ಲಿ ಸೂರ್ಯ ಹುಡ್ತು, ವೆಸ್ಟಲ್ಲಿ ಮುಳುಗ್ತಾ ಇದ್ದು. ಇವತ್ತು ಹೈದ್ರಾಬಾದ್ ಹೋಗಿ ನಾಳೆ ನಾಗ್ಪುರ್ಗೆ ಹೋದರೆ ಮಿಸ್ ಮಾಡ್ದಲೇ ಅದು ಸೆಂಟರ್ ಆಫ್ ಇಂಡಿಯಾ ಒಂದು ಪ್ಲೇಸ್ ಇದೆ. ಅದು ಕರೆಕ್ಟಾಗಿ ಯಾವ ಕಡೆಯಿಂದ ಟೇಪ್ ಹಿಡಿದು ನೋಡಿದ್ರೆ ಇಂಡಿಯಾಗೆ ಸೆಂಟ್ರ್ ಅದು. ಆ ಪ್ಲೇಸ್ ವಿಸಿಟ್ ಮಾಡಲ್ಲ, ಒಂದು ಫೋಟೋ ತಗೊಬೇಕು. ಮೋಸ್ಟ್ಲಿ ರಾತ್ರಿ ಆಗಿರುತ್ತೆ, ಸ್ಟಿಲ್ ಓಕೆ. ಅದು ಮುಂಚೆ ಯಾವಾಗೋ ಒಂದು ಸಲ ಯಾರೋ ಸ್ಟೇಟಸಲ್ಲೋ ಇಲ್ಲ ಯಾವುದೋ ವೀಡಿಯೋದೆಲ್ಲ ನೋಡಿದಾಗ ತುಂಬ ಆಸೆ ಆಗಿತ್ತು ನನಗೆ. ನಾನೊಂದು ಸಲ ಅಲ್ಲಿಗೆ ಹೋಗಬೇಕು, ಭಾರತದ ಮಧ್ಯದಲ್ಲಿ ನಿಂತ್ಕೊಂಡು ಒಂದು ಫೋಟೋ ತಗೊಬೇಕು ಅಂತ ಹೇಳ್ಬಿಟ್ಟು, ಆ್ಯಸ್ ಎ ಮೆಮೊರಿ. ಏನಿವ್ರು ನ್ಯಾಷನಲ್ ಹೈವೇಗಳು ಮಾಡ್ತಾರೆ ಕೀಳ್ತಾರೆ ಇವ್ರದ್ದೇನಿದೆ ಅರ್ಥ ಆಗಲ್ಲಪ್ಪ. ಚೆನ್ನಾಗಿರೋ ರೋಡ್ನೇ ಕೀಳ್ತಾರೋ ಏನೋ ಗೊತ್ತಿಲ್ಲ. ಈ ರೋಡ್ಗಳೆಲ್ಲ ಚೆನ್ನಾಗೇ ಇವೆ, ಅದೇನೋ ಮೋಸ್ಟ್ಲಿ ಡಬಲ್ ಲೈನ್ ಏನೋ ಮಾಡ್ತಾ ಇರ್ಬೋದು. ನೋಡಿ ಈ ರೋಡ್ ಕ್ವಾಲಿಟಿ ಸಖತ್ತಾಗಿದೆ. ನಾನು ಅನಂತಪುರ ದಾಟಿದ ಮೇಲೆ ಒಂದು ಹೆಚ್ಚು ಕಮ್ಮಿ ಒಂದು 50-60 ಕಿಲೋಮೀಟ್ರ್ ಒಂದು ಸ್ಟ್ರೆಚ್ ಪಾಸ್ ಆದೆ. ಅದು ಯಾವ ಡಿಸ್ಟಿಕ್ಕಿಗೆ ಬರುತ್ತೆ ಹೆಂಗೆ ಅಂತ ಗೊತ್ತಿಲ್ಲ. ಅಲ್ಲಿ ಹೆಂಗೆ ಅಂದರೆ ಈ ಥರ ರೋಡು ಟಾರ್ ಕಿತ್ಕೊಂಬಂದಿದೆ. ಅದ್ರ ಕೆಳಗಡೆ ಹಳೆ ರೋಡ್ಗೂ ಹೊಸ ರೋಡ್ಗೂ ಏನೊಂದು 1 ಇಂಚ್ ಅಷ್ಟೇ ಹಾಕಿರೋದು. ನ್ಯಾಷನಲ್ ಹೈವೇ ಸ್ಟ್ಯಾಂಡರ್ಡ್ ಏನು ಎಷ್ಟು ಇಂಚ್ ಹಾಕಬೇಕು, ನನ್ನ ಪ್ರಕಾರ 5 ಇಂಚೋ 4 ಇಂಚೋ ಇದೆ. ಅದು ಹಳೆ ರೋಡು ಕಾಣಿಸ್ತಾ ಇದೆ, 1 ಇಂಚಲ್ಲೇ ಬಂದುಬಿಟ್ಟಿದೆ. ಸೊ ಅದು ಚಿಕ್ಕ ಪ್ಯಾಚ್ಗಳು, ಹೆಚ್ಚು ಕಮ್ಮಿ ಒಂದು 50-60 ಕಿಲೋಮೀಟ್ರು. ಅದನ್ನ ಅಲ್ಲಲ್ಲೇ ಬ್ಲಾಕ್ ಮಾಡ್ಕೊಂಡು ರಿಪೇರಿ ಮಾಡ್ತಾನೇ ಇದ್ದರು. ಅದು ಹೆಂಗೆ ಅಂತ ಹೇಳಿದ್ರೆ ಯಾವ ಡಿಸ್ಟಿಕಲ್ಲಿ ಬರುತ್ತೆ, ಯಾವುದು ಕಾನ್ಸ್ಟಿಟ್ಯೂನ್ಸಿಗೆ ಬರುತ್ತೆ, ಅಲ್ಲಿನ MP ಗಳು ಯಾರು, ಎಷ್ಟು ಪರ್ಸೆಂಟ್ ಈಸ್ಕೊಂಡ್ರು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ರೋಡ್ ಕ್ವಾಲಿಟಿಗಳು. ಅವರೇನೋ ಈಗ ಪರ್ಸೆಂಟೇಜ್ ಈಸ್ಕೊಂತಿರೋರು ಪ್ರಪಂಚದಲ್ಲೇ ಇಲ್ಲ, ಅದು ಬೇರೆ ವಿಚಾರ. ಬಟ್ ಕಮ್ಮಿ ಪರ್ಸೆಂಟೇಜ್ ಇಸ್ಕೊಂಡಿರೋರಿಗೆ ಇದ್ದರೆ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರುತ್ತೆ ರೋಡ್ದು. ಅವರೇ ಅಮ್ಕೊಂಬಿಟ್ಟಿದ್ರೆ 50% ಪ್ರಾಜೆಕ್ಟ್ ಪ್ರೈಸು ಅಲ್ಲಿಗೆ ರೋಡ್ಗಳು ಹಂಗೆ 1 ಇಂಚ್ ಟಾರು 3 ತಿಂಗಳಾದಮೇಲೆ ಗುಂಡಿಗೆ ಬಿದ್ದಿರ್ತವೆ. ನಮ್ಮದು ದೇವನಹಳ್ಳಿಯಿಂದ ಹಿಡಿದು ಇಲ್ಲ ಅಲ್ಲಿ ಅನಂತಪುರವರೆಗೂ ರೋಡು ಸಕ್ಕರೆ, ಏನು ಮಾತಾಡೋಂಗಿಲ್ಲ, ಹಂಗಿತ್ತು. ಸೊ ಪೆಟ್ರೋಲ್ ಹಾಕ್ಸಕ್ಕೆ ಬಂದೆ. A few moments later. ನಾರ್ಮಲ್ ಪೆಟ್ರೋಲೇ 117.5. ನಮ್ಮ ಬೆಂಗಳೂರಲ್ಲೇ ಪರವಾಗಿಲ್ಲ, 111 110 ರೂಪಾಯಿ 80 ಪೈಸೆ. 117.5 1,000 ರೂಪಾಯಿಗೆ ಹಾಕಿಸಿದ್ದಕ್ಕೆ 8.54. ಗಾಡಿ ಬೆಳಗ್ಗೆ ತಾನೇ ಮಾತಾಡಿದ್ದೆ ನಾನು, ಹೈವೇಗಳಲ್ಲಿ ನನ್ನ ಗಾಡಿ ಜಾಸ್ತಿ ಕೊಡುತ್ತೆ, ಸಿಟಿ ಒಳಗಡೆ 37-38 ಹಿಂಗೆ ಕೊಡ್ತಾಯಿತ್ತು ಅಂತ ಹೇಳ್ಬಿಟ್ಟು. ನಿನ್ನೆ 10 ಲೀಟ್ರ್ ಹಾಕ್ಸಿದೆ ಕರೆಕ್ಟಾಗಿ. ಅಲ್ಲಿ ಪೆಟ್ರೋಲ್ ಬಂಕಿಂತ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದು, ಅವಾಗ ತಾನೇ ರಿಸರ್ವ್ ಬಿದ್ದಿತ್ತು. 10 ಲೀಟ್ರ್ ಹಾಕ್ಸಿದೆ ಎಮಿಷನ್ ಮಾಡ್ಸೋಕೆ ಹೋದಾಗ. ಅಲ್ಲಿಂದ ತಂದು ಮನೆ ಹತ್ರ ನಿಲ್ಲಿಸಿದಷ್ಟೇ ಬೆಳಗ್ಗೆ ಈ ಕಡೆ ಗಾಡಿ ಎತ್ತದೆ. ಆವಾಗ ಮನೆ ಹತ್ರ ಎತ್ತಿದ ಕಿಲೋಮೀಟ್ರಿಗೂ ಇದು ನೋಡಿದ್ರೆ 387 ಹೊಡ್ದು 10 ಲೀಟ್ರಿಗೆ. 38 ಕಿಲೋಮೀಟ್ರ್ 38.2 ಕಿಲೋಮೀಟ್ರು ಹೈವೇಲಿ. ಯಾಕೆ ನನ್ನ ಗಾಡಿ ಹಿಂಗಾಯಿತು ಅಂತಲೇ ಗೊತ್ತಿಲ್ಲ. 45 ಮಿನಿಮಮ್ ಕೊಡ್ತಾಯಿತ್ತು. ಅದೇನು E20 ಪೆಟ್ರೋಲ್ ಮಾಡಾದ್ಮೇಲೆ
ಎಲ್ಲ ಸತ್ಯಾನಾಶ ಆಗೋಯ್ತು. ಗಾಂಧಿ ಏನೋ ಸೂಪರ್ವೈಸರ್ ಮಾಡ್ತಾವ್ರೆ ಫ್ಲೈಓವರ್ ಕೆಲಸನ. ಇಲ್ಲಿ ಗಾಂಧಿ ಅಲ್ಲ ಅಂಬೇಡ್ಕರ್ ಇಬ್ಬರು ಫ್ಲೈಓವರ್ ಮೇಲ್ವಿಚಾರಣೆ ನಡೆಸ್ತವ್ರೆ. ಟೂ ವೀಲರ್ ಅವ್ರಿಗೆ ನನ್ನ ಸಜೆಷನ್ ಏನು ಅಂತ ಹೇಳಿದ್ರೆ, ಈ ಥರ ಕ್ಲಸ್ಟರ್ಗಳು ಕ್ರಿಯೇಟ್ ಆಗ್ತವೆ, ಎಲ್ಲ ಗಾಡಿಗಳು ಒಂದೇ ಕಡೆ ಬಂದು ಡಂಪ್ ಆಗೋದು. ಆ ಥರ ಕ್ರಿಯೇಟ್ ಆದಾಗ ದಯವಿಟ್ಟು ಅದರಿಂದ ದೂರ ಇರಿ. 99% ಬೈಕರ್ಗಳು ಅದರಲ್ಲಿ ಗ್ಯಾಪಲ್ಲಿ ನುಗ್ಸೋಕೆ ಹೋಗ್ತಾರೆ. 99 ಟೈಮು ಅದರಲ್ಲಿ ಸಕ್ಸಸ್ಸು ಆಗ್ಬೋದು, ಆದರೆ ನಮ್ಮ ಗ್ರಾಚಾರ ಕೆಡೋಕ್ಕೆ 1% ಸಾಕು. ಸೊ ಅದ್ರ ಬದಲು ಸ್ವಲ್ಪ ಸ್ಲೋ ಮಾಡಿ ಒಂದು 2 ನಿಮಿಷ ಬಿಟ್ಟರೆ ಆ ಕ್ಲಸ್ಟರ್ ಆಟೋಮೆಟಿಕ್ ಕ್ಲಿಯರ್ ಆಗುತ್ತೆ. ಯಾವಾಗ 2 ದೊಡ್ಡ ದೊಡ್ಡ ಗಾಡಿಗಳು ಸಪ್ರೇಟ್ ಆಗ್ತಾವೋ ಕ್ಲಸ್ಟರ್ ಆಟೋಮೆಟಿಕ್ ಕ್ರಿಯೇಟ್ ಆಗುತ್ತೆ. ಆಮೇಲೆ ನಮ್ಮದು ನಾರ್ಮಲ್ ಪೇಸಲ್ಲಿ ಹೋಗ್ಬೋದು. ನೋಡಿ, ಕಾಯಕವೇ ಕೈಲಾಸ, ನಮ್ಮವ್ರು ಯಾರೋ ನೀಟಾಗಿ ನಾನು ಹೇಳಿದ್ನ ಇವಾಗ ತಾನೇ ಹೇಳಿದೆ, ಅದನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾವ್ರು. ನೋಡಿ, ಕ್ಲಸ್ಟರ್ ಕ್ಲಿಯರ್ ಆಗೋವರೆಗೂ ಸ್ಲೋ ಮಾಡಿ ಆರಾಮಾಗಿ ಹೋಗ್ತಾವ್ರು ಅವರು. ಕ್ಲಿಯರ್ ಆಗೋಯ್ತು, ನಾನು ಹಿಂದೇನೂ ಗಾಡಿ ಇಲ್ಲ, ಈಗ ಹೋಗೋಣ ಆರಾಮಾಗಿ. ಮುಂದೆ ಇನ್ನೂ ಇದೆ ಕ್ಲಸ್ಟರು, ಬಟ್ ಇದೊಂದು ದೊಡ್ಡ ಗಾಡಿ ಕ್ಲಿಯರ್ ಮಾಡೋಣ ಫಸ್ಟ್. ಸೇಫ್ ರೈಡಿಂಗ್ಗೆ ಇದು ಒಂದು ಫಾರ್ಮುಲಾ. ಕಾಯಕವೇ ಕೈಲಾಸ. ಎಲ್ಲಿಗೆ ಹೋಗ್ತಾವ್ರು ಇವರು? ಈ ಕಡೆಗೆ ಹೈದ್ರಾಬಾದ್ಗೆ ಹೋಗ್ತಾವ್ರೇನೋ, ಚಾರ್ಮಿನಾರ್ ನೋಡೋಕ್ಕೆ. ಬೆಳಗ್ಗೆ ನಾನು ಹೊರಟಾಗ ಆಂಧ್ರಾಗೆ ಎಂಟ್ರ್ ಆದಮೇಲೆ ಒಂದು ಆಂಧ್ರ ಗಾಡಿ ರಿಜಿಸ್ಟ್ರೇಷನ್ ಕಾರ್ ನೋಡಿದ್ರೆ 3 ಕರ್ನಾಟಕ ರಿಜಿಸ್ಟ್ರೇಷನ್ ಕಾರ್ಗಳು ಪಾಸ್ ಆಗ್ತಾಯಿದ್ದು. ಎಲ್ಲಿಂದ ಬರ್ತಾವೆ ಅಷ್ಟೊಂದು ಗಾಡಿಗಳು, ಏನಕ್ಕೆ ಹೋಗ್ತಾವ್ರೆ ಅಂತ ನನಗೆ ಅರ್ಥನೇ ಆಗ್ತಾಯಿರಲ್ಲ ಕರ್ನಾಟಕದ ಗಾಡಿಗಳು. ಇವಾಗ್ಲೂ ಈಗ ಚೇಂಜ್ ಆಗಿದೆ, ಬಟ್ ಅಟ್ಲೀಸ್ಟು 3 AP ಅಥವಾ TS ಗಾಡಿ ಹೋದರೆ 1 KA ಗಾಡಿ ಸಿಗುತ್ತೆ. ಅಷ್ಟು ಕರ್ನಾಟಕದ ಗಾಡಿಗಳು ಪಾಸ್ ಆಗ್ತವೆ ಈ ರೋಡಲ್ಲಿ. ಅದರಲ್ಲಿ ಮೋಸ್ಟ್ಲಿ ಎಲ್ಲ ಏನಾಗಿರುತ್ತೆ ಅಂತ ಈ ಕಡೆಯಿಂದ ಬಂದು ಕರ್ನಾಟಕದಲ್ಲಿ ಸೆಟ್ಲ್ ಆಗಿರ್ತಾರೆ, ಅಲ್ಲಿ ಗಾಡಿಗೆ ಪರ್ಚೇಸ್ ಮಾಡಿ ಅಲ್ಲೇ ರಿಜಿಸ್ಟರ್ ಮಾಡಿಸ್ಕೊಂಡಿರ್ತಾರೆ. ವೀಕೆಂಡ್ಗಳಲ್ಲಿ ಊರು ಗೀರು ಈ ಥರ ಹೈದ್ರಾಬಾದು, ಗುಂಟೂರು, ಮದನಪಲ್ಲಿ ಹಿಂಗೆ ಬರಬೇಕು, ಅನಂತಪುರ, ಕರ್ನೂಲು ಈ ಕಡೆ ಬರ್ಬೇಕಂತ ಹೇಳಿದ್ರೆ ಆ ಗಾಡಿಗಳು ತಗೊಂಡು ಬರ್ತಾರೆ. ಸೊ ಅವಾಗ ಕರ್ನಾಟಕದ ಗಾಡಿಗಳು ಕಾಣಿಸ್ತವೆ ಜಾಸ್ತಿ. ಬಟ್ ಅವ್ರು ನಾರ್ಮಲಾಗಿ ಆಂಧ್ರದವರೇ, ಒರಿಜಿನಲ್ ಆಂಧ್ರದವ್ರು ಆಗಿರ್ತಾರೆ. ವಾಯ್ಸ್ ಹೆಂಗೆ ಬರ್ತಾಯಿದೆ ಗೊತ್ತಿಲ್ಲ, ನಾಯ್ಸ್ ರಿಡಕ್ಷನ್ ಆನ್ ಆಗೋಯ್ತು ಆಫ್ ಆಗೋಯ್ತು ಗೊತ್ತಿಲ್ಲ. ಹೊಸದು ಹಾಕ್ಕೊಂಡೆ, ಹಳೇದು ಇನ್ನೊಂದು ಮೈಕ್ ಬಂದು ಬ್ಯಾಟ್ರಿ ಲೋ ಆಗಿತ್ತು, ಅದಕ್ಕೆ ಅದನ್ನ ಒಳಗಡೆ ಹಾಕ್ಬಿಟ್ಟು ಚಾರ್ಜಿಂಗ್ಗೆ ಇನ್ನೊಂದು ಮೈಕ್ ತೆಗೆದು ಹಾಕ್ಕೊಂಡೆ DJಗೆ. ಹಾಕ್ಕೊಬೇಕಾದ್ರೆ ನಾಯ್ಸ್ ರಿಡಕ್ಷನ್ ಎರಡಕ್ಕೂ ಒಟ್ಟಿಗೆ ಆನ್ ಆಗುತ್ತಾ, ಡೈಫಾಲ್ಟಾಗಿ ಆನ್ ಆಗಿರುತ್ತಾ ಅಥವಾ ಇದಕ್ಕೆ ನಾನು ಮ್ಯಾನ್ಯುವಲಾಗಿ ಮತ್ತೆ ಆನ್ ಮಾಡ್ಕೊಬೇಕು ಗೊತ್ತಿಲ್ಲ. ಸುಮ್ಮನೆ ಹೆಲ್ಮೆಟ್ ಒಳಗಡೆ ಹಾಕ್ಕೊಂಡು ಹೊರಟ್ಬಿಟ್ಟೆ. ತಿರ್ಗಾ ಅದನ್ನು ನೋಡೋಕೆ ನಿಲ್ಲಿಸ್ಬೇಕಲ್ಲಪ್ಪ ಅಂತ ನಿಲ್ಲಿಸಲೇ ಇಲ್ಲ, ಹಂಗೆ ಹೊಡಿತಾ ಇದ್ದೀನಿ. ಏನು ಡೆಡ್ ಕ್ಯಾಟ್ ಹಾಕಿದ್ದೀನಿ, ಒಂಚೂರು ವಿಂಡ್ ಸೌಂಡು ಜಾಸ್ತಿ ಆಗ್ಬೋದು ಅಷ್ಟೇ ನಾಯ್ಸ್ ರಿಡಕ್ಷನ್ ಆಫ್ ಆಗಿದ್ರೆ. ಬಟ್ ನೋಡೋಣ, ರೂಮ್ಗೆ ಹೋದಾಗ ಫುಟೇಜ್ ಚೆಕ್ ಮಾಡ್ತೀನಿ ಹೆಂಗೆ ಬಂದಿರುತ್ತೆ ಅಂತ. ವೀಡಿಯೋ ಕ್ವಾಲಿಟಿ ಅಂತೂ ನನ್ನ ಲಾಸ್ಟ್ ವೀಡಿಯೋದಲ್ಲಿ ಏನು ನೋಡಿ ಇದು ಮಾಡಿದ್ದೆ ಸೇಮ್ ಅದೇ ಸೆಟ್ಟಿಂಗು. ವೀಡಿಯೋ ಕ್ವಾಲಿಟಿ ಚೆನ್ನಾಗೇ ಬಂದಿರುತ್ತೆ ಅಂತ ಅಂದ್ಕೊತೀನಿ. ಆ್ಯಂಗಲ್ ಸೆಟ್ ಆಗಿತ್ತು, ವೀಡಿಯೋ ಕ್ವಾಲಿಟಿನೂ ಚೆನ್ನಾಗಿತ್ತು. ಇದಕ್ಕಿಂತ ಮುಂಚೆ ವೀಡಿಯೋದಲ್ಲಿ ಆ ಗಾಡಿ ಸರ್ವಿಸ್ ಕೊಡ್ಬೇಕಾದ್ರೆ ಒಂದು ವೀಡಿಯೋ ಮಾಡಿ ಹಾಕಿದ್ದೆ. ಅದು ಇದರಲ್ಲಿ ಒಂದೇ ಒಂದು ಚೇಂಜ್ ಮಾಡಿದ್ದೀನಿ. ND16 ಇತ್ತು, ND8 ಹಾಕಿದ್ದೀನಿ. ಇವಾಗ ND16ನಲ್ಲಿ ಸ್ವಲ್ಪ ಡಾರ್ಕ್ ಅನಿಸ್ತಾ ಇತ್ತು ಫುಟೇಜು, ಇನ್ನೂ ಸ್ವಲ್ಪ ಕತ್ಲು ಫೀಲಿಂಗ್ ಥರ. ಈ ಫ್ಲೈಓವರ್ ಕೆಳಗಡೆ, ಅಂಡರ್ಪಾಸ್ ಕೆಳಗಡೆ ಹೋದರೆ ಫುಲ್ ಕತ್ಲೇನೇ ಆಗ್ಬಿಡೋದು. ಅದಕ್ಕೆ ND8 ಹಾಕಿದ್ದೀನಿ. ಅದು ಹಾಕಿದ್ಮೇಲೆ ಇವತ್ತು ಈ ರೋಡಲ್ಲಿ ಯಾವುದೇ ಫ್ಲೈಓವರು ಬರಲಿಲ್ಲ, ಅಂಡರ್ಪಾಸು ಬರಲಿಲ್ಲ, ಎಲ್ಲ ಓಪನ್ ಹೈವೇಲೇ ಬಂದಿದ್ದೀನಿ. ಬಟ್ ಸ್ಟಿಲ್ ಚೆನ್ನಾಗಿರ್ಬೋದು. ನೋಡೋಕ್ಕೆ ಬೇರೆ ಆಪ್ಷನ್ ಇಲ್ಲ, ಮೊಬೈಲಲ್ಲೇ ನೋಡಬೇಕು ಮಿಮೋ ಆ್ಯಪಲ್ಲಿ. ಮೊಬೈಲ್ ತೆಗೆದು ನೋಡಿಲ್ಲ ಬೆಳಗ್ಗೆಯಿಂದ. ಕ್ಯಾಮ್ರಾ ಸ್ಕ್ರೀನಲ್ಲಿ ನೋಡಿದ್ರೆ ಅದು ಇದೇ ಗೊತ್ತಾಗಲ್ಲ ನಮಗೆ, ಅದು ಹೆಂಗೆ ಬಂದಿದೆ ಅಂತ ಹೇಳ್ಬಿಟ್ಟು. ಅದು ಚೆನ್ನಾಗೇ ಕಾಣುತ್ತೆ, ನಾವು ದೊಡ್ಡ ಸ್ಕ್ರೀನ್ ಹಾಕಿದಾಗೇ ಅದ್ರ ಬಂಡವಾಳ ಗೊತ್ತಾಗೋದು. ನಾವು ಅದರ ನೋಡಿ ಚೆನ್ನಾಗಿ ಬಂದೈತೆ ಅಂತ ಹೇಳ್ಬಿಟ್ಟು ಎಲ್ಲ ಇದು ಮಾಡಿ ಏನು ಪ್ರೊಸೆಸ್ ಮಾಡ್ದಲ್ಲೇ ಸೀದಾ ಯೂಟ್ಯೂಬ್ಗೆ ಏನಾದ್ರು ಅಪ್ಲೋಡ್ ಮಾಡೋಕ್ಕೆ ತಗೊಂಡ್ರೆ ಆವಾಗ ಮೋಕ್ಷ ಆಗುತ್ತೆ. ಮತ್ತು ಅದಕ್ಕೆ ನಾವೇನೇ ಫಿಲ್ಟ್ರ್ ಕೊಟ್ರೂ ಒರಿಜಿನಲ್ ಫುಟೇಜ್ ಬಂದಿರೋದು ಆ ಥರ ಬರೋಲ್ಲ. ಐದರ್ ನಾವು ಡಿ-ಲಾಗಲ್ಲಿ ಇದು ಮಾಡಿರಬೇಕು, ಆಮೇಲೆ ಪ್ರೊಸೆಸ್ ಮಾಡಬೇಕು, ಎಡಿಟಿಂಗ್ ಮಾಡಿ ಫಿಲ್ಟ್ರ್ಗಳು ಹಾಕಬೇಕು.
ಡೀಲ್ ಆಗಿಲ್ಲ, ಒರಿಜಿನಲ್ ಫುಟೇಜ್ ಹಂಗೆ ಬಂದಿದೆ ಅಂತ ಹೇಳಿದ್ಮೇಲೆ ಏನೇ ಫಿಲ್ಟ್ರ್ ಹಾಕೋದ್ರೂ ಅದು ಏನಾದ್ರು ಓವರ್ ಎಕ್ಸ್ಪೋಸ್ ಆಗಿ ಬ್ಲೌನ್ ಔಟ್ ಆಗ್ಬಿಟ್ಟಿದ್ರೆ ವಿಡಿಯೋ ಸರಿ ಹೋಗಲ್ಲ. ಮತ್ತೆ ಅದು ಸಿಕ್ಕಾಗ್ಬಿಟ್ಟೆ ವಿಂಡ್ ಡ್ರ್ಯಾಗ್ ಐತೆ ನನ್ನ ಗಾಡಿಗೆ. ಗಾಡಿ ಹಂಗೆ ಎಳೆದಾಡ್ತೈತೆ ಯಾವ್ದಾದ್ರು ದೊಡ್ಡ ಗಾಡಿ ಪಕ್ಕದಲ್ಲಿ ಹೋದರೆ. ಏನಕ್ಕೆ ಸುಮಾರು ರೀಸನ್ ಕಾಣಿಸ್ತಾ ಇದೆ ನನಗೆ. ಹೆಲ್ಮೆಟ್ ಒಂದು ದೊಡ್ಡದು ಹೊಸದು, ಹೆಲ್ಮೆಟ್ ಒಂದು ದೊಡ್ಡದು, ಪ್ಲಸ್ ಆ್ಯಕ್ಷನ್ ಕ್ಯಾಮ್ರಾ ಬೇರೆ ಸ್ವಲ್ಪ ಮುಂದಕ್ಕೆ ಹಾಕಿದ್ದೀನಿ. ಅದು ಬಿಟ್ಟು ಹಿಂದೆಗಡೆ ಲಗೇಜು ಆಚೆ ಬಂದಿದೆ, ಎರಡು ಕಡೆನೂ ಕ್ಲಾದು, ಟೈಲ್ ಬ್ಯಾಗು. ಇದೇನಾಗುತ್ತೆ, ಯಾವ್ದಾದ್ರು ದೊಡ್ಡ ಗಾಡಿ ಇದು ಒಂದೇ ಸಲ ವಿಂಡ್ ಬ್ಲಾಸ್ಟ್ ಆದಾಗ ರೆಸಿಸ್ಟ್ ಮಾಡ್ತಾಯಿದೆ ಗಾಡಿ. ಶ್ರೀನಗರ 2510, 2651 ಇತ್ತು, 2510ಕ್ಕೆ ಬಂದಿದ್ದೀನಿ. ಸೊ ಗೆಟಿಂಗ್ ಕ್ಲೋಸ್ ಟು ಶ್ರೀನಗರ್. ಮಿನಿಟ್ ಬೈ ಮಿನಿಟ್, ಅವರ್ ಬೈ ಅವರ್, ಡೇ ಬೈ ಡೇ. ದೂರದಲ್ಲಿ ಮೌಂಟನ್ಸ್ ಕಾಣುತ್ತೆ ನೋಡಿ, ಒಳ್ಳೆ ವ್ಯೂ ಕಾಣಿಸ್ತಾ ಇದೆ. ಈ ಕಡೆ ಎಲ್ಲೋ ಮೋಡ ಆಗ್ತಾಯಿದೆ ಚೆನ್ನಾಗಿ. ಎದುರುಗಡೆ ಒಳ್ಳೆ ಮೌಂಟನ್ಸ್ ಇದೆ, ರೇಂಜ್ ಒಂದು. ಯಾವುದೋ ಚಿಕ್ಕ ಮೌಂಟನ್ ರೇಂಜೇ, ಬಟ್ ನೈಸ್ ವ್ಯೂ ಇಲ್ಲಿಂದ. ಪ್ಲೈನ್ ಹೈವೇ. ಟ್ರಾಫಿಕ್ಕು ಸ್ವಲ್ಪ ಕಮ್ಮಿ ಆಯಿತು ಲಕ್ಕಿಲಿ. 2506. ನನಗೆ ಹೈದರಾಬಾದ್ಗಿಂತ ಶ್ರೀನಗರದ್ದೇ ರೂಟ್ ಕಮ್ಮಿ ಆಗ್ತಾ ಇರೋದು ಡಿಸ್ಟೆನ್ಸು. ಅದು ನೋಡಿ ಒಂಥರ ಪುಳಕ ಆಗ್ತೈತೆ. ಓಕೆ ಗೈಸ್, ಇಲ್ಲೊಂದು ಕಡೆ ಬ್ರೇಕ್ ತಗೊಂಡಿದ್ದೀನಿ. ಯಾವ ಊರಂತ ಗೊತ್ತಿಲ್ಲ ಕರೆಕ್ಟಾಗಿ. ಮೊಬೈಲ್ ತೆಗೆದು ನೋಡೋಣ. ಟೈಮ್ 4:15 ಆಯಿತು. ನಂದು ಡೆಸ್ಟಿನೇಷನ್ಗೆ ಇನ್ನೂ ನಮಗೆ 1 hour 42 minutes ತೋರಿಸ್ತಾ ಇದೆ. ಸೊ 1 hour 42 minutes, 4:15, 5:30, 6:30, 2 hour 1 hour 42 minutes ಇದು ತೋರಿಸಿದ್ರೆ 2 hour ಬೇಕು ನನಗೆ. 89 kilometers. ಏನು ಬಸ್ಸು ಹತ್ತಿಸ್ಬಿಟ್ಟಿಯಪ್ಪ ಮೇಲ್ಗಡೆ ಇದ್ದಂಗೆ ಬರ್ತಾನೆ. ಇವತ್ತಿನ ಟೋಟಲ್ಲು ಬಂದ್ಬಿಟ್ಟು 74, ಕರೆಕ್ಟಾಗಿ 500 kilometer ಓಡಿದೆ ಗಾಡಿ. 89 kilometer ತೋರಿಸ್ತಾ ಇದೆ ನನ್ನ ಡೆಸ್ಟಿನೇಷನ್ನು. ನಾರ್ಮಲಾಗಿ ಬೆಳಗ್ಗೆ ಹೈದ್ರಾಬಾದ್ ಹಾಕ್ದಾಗೂ ಅದು ತೋರಿಸ್ತಾ ಇದೆ ಅದೇ. ಹೈದ್ರಾಬಾದ್ 580 ಅಂತ. 580 ಗೂಗಲಲ್ಲಿ, ನಾರ್ಮಲಾಗಿ ಗೂಗಲಲ್ಲಿ ಅವರು ತೋರಿಸೋ ಕಿಲೋಮೀಟ್ರಿಗಿಂತ ನಮ್ಮ ಗಾಡಿಗಳಲ್ಲಿ ಒಂದು 6 to 7% ಜಾಸ್ತಿ ಓಡುತ್ತೆ. ಅದು ಹಂಗೆ. ಅದು ನನ್ನ ಗಾಡೀಲೂ ಮಾತ್ರ ಅಂತಲ್ಲ, ಎಲ್ಲ ಗಾಡೀಲೂ ಹಂಗೇ. ಒಂದು ಮಿನಿಮಮ್ 5% ಜಾಸ್ತಿ ಓಡುತ್ತೆ ಗೂಗಲಲ್ಲಿ ತೋರಿಸೋ ಮ್ಯಾಪ್ಗೂ ಕಿಲೋಮೀಟರ್ಸ್ಗೂ, ಆ್ಯಕ್ಚುಲ್ ನಮ್ಮದು ಗಾಡಿಗಳು ಓಡೋ ಕಿಲೋಮೀಟ್ರಿಗೂ. ಸೊ ಇನ್ನೂ 89 kilometer ಇದೆ. 1 hour 42 minutes. 10 ನಿಮಿಷ ಬ್ರೇಕ್ ಕೊಡೋಣ, ನೀರು ಕುಡಿದು ಕಾಲು ಫ್ರೀ ಮಾಡ್ಕೊಳ್ಳೋಣ ಅಂತ ಹೇಳಿದೆ. ಭಾಳ ದಿವಸದ ಮೇಲೆ ಲಾಂಗ್ ಡ್ರೈವ್ ಹೊಡೆದಿರೋದು. ಪ್ಲಸ್ ಈ ಬೂಟ್ ಬೇರೆ ಹೊಸದು ಕಾಣಿಸ್ತಾ ಇತ್ತು, ಎಲ್ಲ ಗೊತ್ತಿಲ್ಲ ವೀಡಿಯೋದಲ್ಲಿ. ಫುಲ್ ಹಾರ್ಡಿದೆ. ಇನ್ನು ಯಾವಾಗ ಅದು ಬ್ರೇಕಿನ್ ಆಗಿ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅಂತ ಗೊತ್ತಿಲ್ಲ. ನನಗೆ ಲಡಾಖ್ ರೀಚ್ ಆಗೋದ್ರೊಳಗಡೆ ಆಗ್ಬಿಟ್ರೆ ಸಾಕು. ಸರಿ, ಓಕೆ. ಇದಾದಮೇಲೆ ಇನ್ನು ನೆಕ್ಸ್ಟು ರೂಮಲ್ಲಿ ಮೀಟ್ ಮಾಡೋಣ. ಸೆಂಟ್ರಲ್ಲಿ ಇನ್ನೇನು ವೀಡಿಯೋ ಆನ್ ಮಾಡಲ್ಲ, ಮಾಡಿದ್ರೆ ಇನ್ಸ್ಟಾ ಒಂದು ಆನ್ ಮಾಡ್ತೀನಿ ಜಸ್ಟ್ 360 ವೀಡಿಯೋಸ್ಗೆ. ಇದು ಬ್ಯಾಟ್ರಿ ಲೋ ಆಗಿದೆ, ಬ್ಯಾಟ್ರಿ ಪ್ಯಾಕ್ ಇದೆ, ಮತ್ತು ಅದೆಲ್ಲ ಬಿಚ್ಚಿ ಈಗ ಹೆಲ್ಮೆಟಿಂದ ಅದೆಲ್ಲ ರಿಮೂವ್ ಮಾಡಿ ಬ್ಯಾಗಿಂದ ಬ್ಯಾಟ್ರಿ ಎಲ್ಲ ತೆಗೆದು ಹಾಕಬೇಕು. ನೋಡೋಣ, ಯಾವ ಥರ ಒಳ್ಳೆ ಪ್ಲೇಸ್ ಬಂದರೆ ಹಾಕ್ತೀನಿ, ಇಲ್ಲ ಏನಾದ್ರು ಡಿಸ್ಕಸ್ ಮಾಡೋದಿದ್ದರೆ ಹಾಕ್ತೀನಿ. ಇಲ್ಲ ಅಂತ ಹೇಳಿದ್ರೆ ಜಸ್ಟ್ ಇನ್ಸ್ಟಾದಲ್ಲಿ ವೀಡಿಯೋ ಮಾತ್ರ ಹಾಕ್ತೀನಿ ಅಷ್ಟೇ. ನಮ್ಮ ಮತ್ತೆ ರೂಮಲ್ಲೇ ಮೀಟ್ ಆಗೋಣ. ಬಾಯ್ ಬಾಯ್. ಸೊ ಫೈನಲಿ ಬಂದೆ, ಹೈದ್ರಾಬಾದ್ ರೀಚ್ ಆದೆ.
ಹೋಟೆಲ್ ರೂಮ್ ಚೆಕ್-ಇನ್ ಆದೆ. 7 ಗಂಟೆಗೆ ಬಂದೆ ಹೈದರಾಬಾದ್ಗೆ. ರಿಂಗ್ ರೋಡ್ ಹತ್ರನೇ ಹೋಟೆಲ್ಲು, ಶಂಷಾಬಾದ್ ಏರ್ಪೋರ್ಟ್ ಹತ್ರ. ಹೋಟೆಲ್ ಸ್ಕೈ ಪ್ಯಾಲೇಸ್ ಅಂತ. ಎಲ್ಲ ಫುಲ್ ಅಡ್ಬಿಟ್ಟಿದ್ದೀನೆಲ್ಲ, ಡೇಟಾ ಎಲ್ಲ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೆ. ಫುಲ್ ಅಡ್ಬಿಟ್ಟಿದ್ದೀನಿ. ಸಿಕ್ಕಾಪಟ್ಟೆ ಟಯರ್ಡ್ ಆಗ್ಬಿಟ್ಟಿತ್ತು. ಸಿಟಿ ಔಟ್ಸ್ಕರ್ಟಿಂದ ಒಳಗಡೆ ಬರೋದಕ್ಕೆ ಭಯಂಕರ ಟ್ರಾಫಿಕ್ ಇತ್ತು. ನನಗೆ 2-3 ದಿವಸ ನಿದ್ದೆ ಇಲ್ದಿರೋದಕ್ಕೂ ಅದಕ್ಕೂ ರೋಡಲ್ಲೇ ತೂಗಿಡ್ಸ್ಕೊಂಡೇ ಬಂದೆ. ಬಟ್ ಆ ಟ್ರಾಫಿಕ್ ಜಾಮಲ್ಲಿ ಮತ್ತೆ ಬರೀ ಫ್ಲೈಓವರ್ಗಳು ಅದು ಇದು ಕನ್ಸ್ಟ್ರಕ್ಷನ್ ಮಾಡ್ತಾನೆ ಅವರೇ, ಅಲ್ಲಲ್ಲೇ ಡೈವರ್ಷನ್ನು ಫುಲ್ ಜಾಮ್ ಆಗಿತ್ತು. ಸೊ ಅದೆಲ್ಲ ತಪ್ಪಿಸ್ಕೊಂಡು 7 ಗಂಟೆಗೆ ಬರೋ ಅಷ್ಟೊತ್ತಿಗೆ ಫುಲ್ ತಲೆನೋವು ಬಂದು ಟಯರ್ಡ್ ಆಗ್ಬಿಟ್ಟಿತ್ತು. ಇಲ್ಲೆಲ್ಲ ಪೇಯ್ನ್ ಆಗ್ಬಿಟ್ಟಿತ್ತು. ಬಂದಂಗೆ ಒಂದು ಸಲ ಫ್ರೆಶ್ ಅಪ್ ಆಗಿ ಹೊಟ್ಟೆ ಬೇರೆ ಹಸಿತಾ ಇತ್ತು. ಕೆಳಗಡೆ ಹೋಗಿ ಲೈಟಾಗಿ ಮೊಸರನ್ನ ತಿನ್ಕೊಂಬಂದೆ. ಬರೀ 1 ಪ್ಲೇಟ್ ಮೊಸರನ್ನ, ಏನೇ ಹೆವಿ ಬೇಡ ಅಂತ ಹೇಳ್ಬಿಟ್ಟು. ಈಗ ಆಗ್ತು 9 ಗಂಟೆ 9:15 ಆಗ್ತಾಯಿದೆ. ಮಲಿಕಂತೀನಿ ನೆಮ್ಮದಿಯಾಗಿ. ಬೆಳಗ್ಗೆ ಎದ್ದು ಆಮೇಲೆ ಮಿಕ್ಕಿದ್ದು ನೋಡ್ಕೊಳ್ಳೋಣ. ನಾಳೆ ರೈಡು ಹೈದ್ರಾಬಾದಿಂದ ನಾಗ್ಪುರ್ಗೆ. ಸೊ ಸೇಮ್ ಅದು ಇದೇ ಥರನೇ ಎಕ್ಸೈಟಿಂಗ್ ಆಗಿರುತ್ತೆ ಅಂತ ಅಂದ್ಕೊತೀನಿ. ನೋಡ್ತಾ ಹೋಗೋಣ ಬನ್ನಿ. ಅಲ್ಲಿವರೆಗೂ ಬಾಯ್ ಬಾಯ್.